ಕರ್ತನ ಘನವಾದ ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ನಾವು ಮತ್ತೊಮ್ಮೆ ಪರ್ವತ ಪ್ರಸಂಗದಲ್ಲಿ ಇರುವಂಥ ಸತ್ಯಗಳನ್ನು ಕಲೀಲಿಕ್ಕೆ ನಾವು ನಮ್ಮ ಗಮನವನ್ನು ಹರಿಸುವಂತರಾಗಿರೋಣ. ನಾವು ನಿನ್ನೆ ದಿವಸ 6ನೇ ಅಧ್ಯಾಯದ ಮೊದಲನೇ ಭಾಗ ನೋಡ್ತಾ ಬಂದ್ವಿ. ಅದರಲ್ಲಿ ಮೊದಲನೇ ಒಂದು ವಿಷಯ ಧರ್ಮ ಕೊಡುವಂಥ ವಿಷಯದಲ್ಲಿ ನಾವು ನೋಡ್ತಾ ಬಂದೆವು. ಅಂದರೆ ದೇವರ ಮಕ್ಕಳು ಧರ್ಮ ಕೊಡಬೇಕು, ದಾನ ಧರ್ಮ ಮಾಡಬೇಕು, ಹೇರಳವಾಗಿ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಕೊಡುವಂಥ ರೀತಿ ಸರಿಯಾಗಿರಬೇಕು ಎಂಬುದನ್ನು ನೋಡುವಂತರಾಗಿದ್ದೇವೆ. ಅಂದರೆ ನಾವು ಜನರು ನೋಡಲಿ ಅಥವಾ ಜನರಿಂದ ಹೊಗಳಿಸ್ಕೊಳ್ಳಿಕ್ಕಾಗಿ ನಾವು ಬಹಿರಂಗವಾಗಿ ಕೊಡುವಂಥದ್ದಲ್ಲ. ನಾವು ಅದನ್ನು ರಹಸ್ಯವಾಗಿ ಅಂತರಂಗವಾಗುವಾಗ ಅಥವಾ ದೇವ್ರಿಗೆ ಮಾತ್ರ ನಮಗೆ ಮಾತ್ರ ಗೊತ್ತಿರುವ ಹಾಗೆ ಕೊಡಬೇಕೆಂಬತಕ್ಕಂಥ ಸತ್ಯವನ್ನು ನಾವೆಂದಿಗೂ ಕೊಂಬೂಸ್ಕೊಳ್ಬಾರ್ದು. ದಟ್ ಮೀನ್ಸ್ ಪ್ರಚಾರ ಮಾಡಿಕೊಳ್ಬಾರ್ದು ಎಂಬ ಸತ್ಯವನ್ನು ನಾವು ಕಲಿತಾ ಬಂದೆವು ಪ್ರೇರೆ. ಒಳ್ಳೆ ಮೋಟಿವಿಂದ ಅಥವಾ ಒಳ್ಳೆಯ ಉದ್ದೇಶದಿಂದ ನಾವು ಕೊಡಬೇಕು. ಆದರೆ ನಮ್ಮ ಒಂದು ಹೆಸರಿಗಾಗಿ ಅಥವಾ ನಾವು ಒಂದು ಪ್ರೈಸನ್ನು ಗೈನ್ ಮಾಡಲಿಕ್ಕಾಗಿ ಹೊಗಳಿಕೆಯನ್ನು ನಾವು ಪಡಿಲಿಕ್ಕೋಸ್ಕರ ನಾವು ಹಾಗೆ ಮಾಡಬಾರ್ದು ಎಂಬ ಸತ್ಯವನ್ನು ನಾವು ನೋಡ್ತಾ ಬಂದೆವು ಪ್ರೇರೆ. ಓಕೆ, ಮತ್ತೆ ನಾವು ನೋಡುವ ಸಮಯದಲ್ಲಿ ಆ ರೀತಿಯ ಕೊಡುವಂಥ ಕೊಡುವಿಕೆ ಅದು ಕಪಟಿಗಳ ಕೊಡುವಿಕೆ ಎಂಬುದಾಗಿ ನಾವು ನೋಡ್ತಾ ಬಂದು ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಪ್ರತಿಫಲ ದೇವರಿಂದ ಸಿಕ್ಕೋದಿಲ್ಲ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಓಕೆ, ಈಗ ಎರಡನೇದಾಗಿ ನೋಡುವಾಗ ಈ ಪ್ರಾರ್ಥನೆ ವಿಷಯವನ್ನು ನಾವು ನೋಡ್ಲಿಕ್ಕೆ ಹೋಗ್ತೇವೆ. ನಾವು ಕಳೆದ ಸಾರಿ ಸಹ ಇದ್ರ ಕುರಿತಾಗಿ ನಾವು ಕಲ್ತಿದ್ದೇವೆ. ಆದರೂ ಸಹ ಮತ್ತೊಂದು ಸಾರಿ ನಾವು ನೋಡಿಕೊಂಡು ಹೋಗೋಣ. ಪ್ರಾರ್ಥನೆ ಕುರಿತಾಗಿ ಸಹ ಕಪಟಿಗಳ ಹಾಗೆ ಮಾಡಬಾರ್ದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5ನೇ ವರ್ಷದಿಂದ ನಾವು 15ನೇ ವರ್ಷ ತನಕ ಈ ವಿಷಯದಲ್ಲಿ ನೋಡುತ್ತೇವೆ. ಓದಿಕೊಳ್ಳೋಣ. ಮೊದಲನೇದಾಗಿ 6ನೇ ಅಧ್ಯಾಯ 5ನೇ ವರ್ಷದಿಂದ 15ನೇ ವರ್ಷ ತನಕ ಓದಿಕೊಳ್ಳೋಣ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ಓದಂಥ ವಾಕ್ಯವನ್ನು ಕರ್ತನಲ್ಲಿ ಆಶೀರ್ವಾದ ಮಾಡಲಿ. ಓಕೆ, ಇಲ್ಲಿ ಪ್ರಾರ್ಥನೆ ಕುರಿತಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಧರ್ಮ ಕೊಡುವುದರ ಒಂದು ಧರ್ಮ ಕೊಡ್ತಲ್ಲ ಅದೇ ಲಕ್ಷಣದಲ್ಲಿ ಪ್ರಾರ್ಥನೆಯೂ ಸಹ ಜನರು ಅವತ್ತು ಮಾಡ್ತಾ ಇದ್ರು. ಅದರಿಂದ ಅದನ್ನು ಸಹ ತಿದ್ದುವುದನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಅಂದರೆ ನೀವು ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ಸಹ ಇದರರ್ಥ. ಓಕೆ, ಅಲ್ಲಿ ಮೊದಲೇ ಹೇಳ್ತಾನಲ್ಲ 5ನೇ ವರ್ಷದಲ್ಲಿ ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ನಿನ್ನೆ ದಿವಸ ನಾನು ಅದಕ್ಕೆ ಕಪಟ ಏನು ಅಂತ ನಾನು ಹೇಳ್ತಾ ಬಂದೆ. ಕಪಟ ಎಂಬುದಾಗಿ ಹೇಳುವಾಗ ಒಳಗಡೆ ಇಲ್ಲದೆ ಇರತಕ್ಕಂಥ ಹೊರಗಡೆ ತೋರಿಸುವಂಥದ್ದು. ಅಂದರೆ ಒಂದು ವೇಷದ ಒಂದು ಜೀವನ, ಎರಡು ರೀತಿಯಾಗಿ ಬದುಕುವಂಥ ಒಂದು ಜೀವನವೇ ಕಪಟದ ಜೀವನ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನೀವು ಅಲ್ಲಿ ಕಪಟಿಗಳಾಗಿ ಮಾಡಬೇಡ್ರಿ. ಅವರು ಹೆಂಗೆ ಮಾಡ್ತಾರೆ? ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ಇವರು ಇಷ್ಟ ಏನಂತಂದರೆ ಎಲ್ಲಿ ಸಭಾಮಂದಿರ, ಎಲ್ಲಿ ಬೀದಿ ಚೌಕಗಳಿದೆಯೋ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡುತ್ತಾರೆ. ಯಾಕೆ? ಅಲ್ಲಿ ಜನ ಸೇರುವಂಥ ಒಂದು ಸ್ಥಳ.
ಅಂದರೆ ಇವರ ಪ್ರಾರ್ಥನೆ ಅನೇಕ ಜನರು ಕೇಳಿಸ್ಕೊಳ್ಬೇಕು, ನಂತರ ಅವರು ನೋಡಬೇಕು ಪ್ರಾರ್ಥನೆ ಹೆಂಗೆ ಮಾಡ್ತಾರೆ ಅಂತೇಳಿ ಮತ್ತು ಹೊಗಳ್ಬೇಕು ಅವ್ರನ್ನ. ಈ ರೀತಿಯಾದಂಥ ಮನೋಭಾವದಿಂದ ಇವರು ಪ್ರಾರ್ಥನೆ ಮಾಡುವಂಥದ್ದು. ನಾವು ಈ ವಿಷಯದಲ್ಲಿ ಭಾಳ ಎಚ್ಚರಿಕೆಯಾಗಿರಬೇಕು. ಓಕೆ, ನಮ್ಮ ವೈಯಕ್ತಿಕ ಪ್ರಾರ್ಥನೆ ಹೇಗಿರ್ತದೆ, ನಮ್ಮ ಜೊತೆ ಕೆಲವು ವಿಶ್ವಾಸಗಳೊಂದಿಗೆ ಮಾಡುವಂಥ ಪ್ರಾರ್ಥನೆ ಹೇಗಿರ್ತದೆ ಎಂಬುದಾಗಿ ಎಚ್ಚರಿಕೆಯಾಗಿರಬೇಕು. ಯಾಕೆಂದರೆ ಇಂಥ ರೀತಿಯ ಮೋಸ ಹೋಗಲಿಕ್ಕೆ ಸಾಧ್ಯತೆ ಉಂಟು. ನಾವು ಇದು ವಾಸ್ತವ. ಯಾಕೆಂಬುದಾಗಿ ಹೇಳಿದ್ರೆ, ನನ್ನ ಪ್ರಾರ್ಥನೆ ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ನಮ್ಮ ಶೈಲಿ ಚೇಂಜ್ ಆಗ್ತದೆ. ಭಾಳ ಎಚ್ಚರಿಕೆಯಾಗಿರ್ಬೇಕು ಈ ವಿಷಯದಲ್ಲಿ. ನಮ್ಮ ಪದಗಳು ಚೇಂಜ್ ಆಗ್ತವೆ, ನಮ್ಮ ಸ್ಟೈಲ್ ಚೇಂಜ್ ಆಗ್ತದೆ. ಯಾಕೆಂದರೆ ಅವ್ರು ಕೇಳಿಸ್ಕೊತಾ ಇರಲ್ಲ ಅದರಿಂದ. ಆದರೆ ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಎಂಬುದಾಗಿರ್ಬೇಕು ಯಾವಾಗಲೂ ಸಹ. ಇಲ್ಲಿ ಕುಳಿತಿರುವಂಥವ್ರು ಕೇಳಿಸ್ಕೊಳ್ಳಿ ಅಂತಲ್ಲ, ನಾವು ಬಹಿರಂಗ ಪ್ರಾರ್ಥನೆ ಮಾಡಬೇಕು, ಮಾಡೋದಲ್ಲ ಅಂತಲ್ಲ. ಸಭಾ ಪ್ರಾರ್ಥನೆ ಇದೆ, ಕುಟುಂಬ ಪ್ರಾರ್ಥನೆ ಇದೆ, ಕೆಲವು ಸಮಯದಲ್ಲಿ ಗುಂಪಾಗಿ ಸರಿ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯಲ್ಲಿದೆ. ಆದರೆ ನಮ್ಮ ಪ್ರಾರ್ಥನೆ ಇಲ್ಲಿ ನಿಂತಿರೋರು ಕೇಳಿಸ್ಕೊಳ್ಳಿ ಅಂತಲ್ಲ, ಅಥವಾ ಇಲ್ಲಿ ಕೂಡಿ ಬಂದಿರೋರು ಕೇಳಿಸ್ಕೊಳ್ಳಿ ಅಂತಲ್ಲ. ಈ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ಳಲಿ, ದೇವರಿಗೆ ಮುಟ್ಟಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದರಿಂದ ನನ್ನ ಮುಂದೆ ಯಾರೂ ಇಲ್ಲ, ದೇವರೊಬ್ಬನೇ ಇದ್ದಾನೆ ಅಂತಕ್ಕಂಥ ಅರಿವಿನಲ್ಲಿ ಪ್ರಾರ್ಥಿಸ್ಬೇಕಷ್ಟೇ. ಹೇಳ್ಬೇಕಾದ್ರೆ ಒಂದು ಗುಂಪಾಗಿ ನಾವು ಪ್ರಾರ್ಥಿಸುವಾಗ ಅಥವಾ ಒಂದು ಸಭೆಯಾಗಿ ನಾವು ಪ್ರಾರ್ಥಿಸುವಾಗ ನಾವು ವಂಚಿತರಾಗೋದು, ಮೋಸ ಹೋಗೋದಿದ್ದ ಸಂದರ್ಭಗಳಲ್ಲಿ ಕೆಲವು ಸಮಯಗಳಲ್ಲಿ ನಾವು ಇತರರನ್ನು ಹೋಲಿಸಿಕೊಳ್ಳಿಕ್ಕಾಗಿ ಇತರರು ನನ್ನ ಪ್ರಾರ್ಥನೆ ಕೇಳುವಾಗ ಏನಂದ್ಕೊಂಡಾರೋ ಅದರಿಂದ ಬೇರೆ ಬೇರೆ ಪದಗಳಿಂದ ನಾನು ಮಾತಾಡಬೇಕೆಂಬುದಾಗಿ ನಾವು ಮಾಡ್ಕೋತೀವಲ್ಲ ನೋಡಿ, ತುಂಬ ಡೇಂಜರ್ ಅದು. ನನ್ನ ಮುಂದೆ ಯಾರೂ ಇಲ್ಲ, ನನ್ನ ಮುಂದೆ ಕರ್ತನೊಬ್ಬನೇ ಇದ್ದಾನೆ, ಕರ್ತನಿಗೆ ನಾನು ಹೇಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಸಹ ಇದನ್ನು ಕಾಪಾಡ್ಕೊಳ್ಳೋಣ. ಇಂಥ ಒಂದು ನನ್ನ ದೇವರೊಂದಿಗೆ ನಾನು ಮಾತಾಡ್ತೇನೆ ಅಷ್ಟೇ, ಬೇರೆ ಅಕ್ಕಪಕ್ಕ ಸುತ್ತ ಯಾರನ್ನು ಗಮನದಲ್ಲಿ ಇಟ್ಕೊಳ್ಬಾರ್ದು. ಆವಾಗ ನಮ್ಮ ಪ್ರಾರ್ಥನೆ ಅದು ಎಂದಿಗೂ ಸಹ ಮನುಷ್ಯರನ್ನು ಮೆಚ್ಚಿಸುವುದಾಗಿರೋದಿಲ್ಲ. ಇಲ್ಲಿ ಇವರು ಹೀಗೆ ಪ್ರಾರ್ಥನೆ ಮಾಡೋದು ಏನಕ್ಕೋಸ್ಕರ? ಜನರು ನೋಡಲಿ, ಹೊಗಳಿಸ್ಕೊಳ್ಬೇಕು, ಅದಕ್ಕೋಸ್ಕರ. ಆದರೆ ದೇವರ ಮಕ್ಕಳೇ, ನೀನು ದೇವರ ಮಗನಾಗಿದ್ದೀಯಾ, ನೀನು ಹೀಗೆ ಪ್ರಾರ್ಥನೆ ಮಾಡುವಂಥ ಯೇಸು ಕರ್ತನ ಹೇಳ್ತಾ ಇರೋದು. ತನ್ನನ್ನು ಹಿಂಬಾಲಿಸುವಂಥ ದೇವರ ಮಕ್ಕಳಿಗೆ, ಆತನ ಶಿಷ್ಯರಿಗೆ ಹೇಳ್ತಿರುವಂಥದ್ದು, ನೀವು ಹೀಗೆ ಮಾಡಬೇಡ್ರಿ. ಯಾಕೆಂದರೆ ಪರಲೋಕದ ನಿಮ್ಮ ತಂದೆಯಿಂದ ಫಲ ಸಿಕ್ಕದೆ ಹೋಗ್ತದೆ. ನಿಮ್ಮ ತಂದೆ ಪ್ರಾರ್ಥನೆ ಹಾಗೆ ಎಲ್ಲ ಮಾಡಬೇಕಾದಂಥದ್ದು, ಕಪಟಿಗಳಾಗಿ ಮಾಡಬಾರ್ದು. ನಿಮ್ಮ ತಂದೆ ನಿಮಗೆ ಫಲ ಸಿಕ್ಕಬೇಕಾದ್ರೆ ನೀವು ಮಾಡಬೇಕಂತ ರೀತಿ ಬೇರೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ಸತ್ಯ. ಪ್ರಾರ್ಥನೆ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾದಂಥ ಒಂದು ಸಂಗತಿ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ. ಪ್ರಾರ್ಥನೆ ಅಂತಕ್ಕಂಥದ್ದೊಂದೇ ನಮಗೆ ದೊಡ್ಡ ಆಯುಧ ಈ ಲೋಕದಲ್ಲಿ. ಯೇಸು ಕರ್ತನು ಯಾಕೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಅನೇಕ ರೀಸನ್ಗಳಿದೆ ಅಲ್ವೇ? ಇದು ರಿಪೀಟೆಡ್ ಕಮ್ಯಾಂಡ್, ಇದು ಮತ್ತೆ ಕೊಡಲ್ಪಟ್ಟಂತಹ ಆಜ್ಞೆಯಾಗಿದೆ. ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ತಪ್ಪದೆ ಪ್ರಾರ್ಥನೆ ಮಾಡ್ರಿ, ಶೋಧನೆಗೊಳಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ಯಾವಾಗಲೂ ಪ್ರಾರ್ಥಿಸ್ರಿ, ಎಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥಿಸ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಆಜ್ಞೆ, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿ ನಿಮಗೆ ಸಿಕ್ಕುವುದು, ತಟ್ಟರೆ ನಿಮಗೆ ತೆರೆಯುವುದು. ನನ್ನ ಹೆಸರಿನಲ್ಲಿ ತಂದೆಯನ್ನು ಏನಾದರೂ ಕೇಳಿಕೊಂಡ್ರೆ ಆತ ನಿಮಗೆ ನೆರವೇರಿಸಿಕೊಡ್ತಾನೆ. ಯೇಸು ಕರ್ತನ ಹೇಳಿರುವಂಥ ಮಾತುಗಳು. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ಪ್ರಾರ್ಥನೆ ಬಹಳ ಅಮೂಲ್ಯವಾದಂಥ ಒಂದು ಸಂಗತಿ ಕ್ರಿಸ್ತಿಯ ಜೀವನಕ್ಕೆ. ಅದರಿಂದ ಪ್ರಿಯರೇ, ನಾವು ಪ್ರಾರ್ಥಿಸಬೇಕಾಗಿದೆ. ಆದರೆ ಪ್ರಾರ್ಥನೆ ರೈಟ್ ಮೋಟಿವಲ್ಲಿ ಇರಲಿ, ಸರಿಯಾದ ಉದ್ದೇಶದಲ್ಲಿ ನಾವು ಮಾಡಬೇಕು. ಅದನ್ನು ತಪ್ಪಾದ ರೀತಿಯಲ್ಲಿ ಮಾಡಲಿಕ್ಕೆ ಹೋಗೋದು. ನಾನು ಹೇಳೋ ಧರ್ಮ ಮಾಡುವುದು ಒಳ್ಳೆಯ ವಿಷಯ, ಆದರೆ ದ ವೇ ಆಫ್ ಡೂಯಿಂಗ್ ಅಥವಾ ಅದನ್ನು ಮಾಡುವಂಥ ಒಂದು ರೀತಿ ಸರಿಯಾಗಿರಬೇಕು. ಧರ್ಮ ಕೊಡುವುದು ಒಳ್ಳೆಯದೇ, ಕರ್ತರ ಆಜ್ಞೆ ಹೇಳಿದ್ದಾರೆ, ನೀವು ಧಾರಾಳವಾಗಿ ಮಾಡ್ರಿ ಎಂಬುದಾಗಿ ಹೇಳಿದ್ದಾನೆ, ಮಾಡಬೇಕು. ಆದರೆ ಹೇಗೆ ಮಾಡಬೇಕು ನಮಗೆ ಗೈಡ್ ಮಾಡಿದ್ದಾನೆ. ಪ್ರಾರ್ಥನೆ ಒಳ್ಳೆಯದು, ಮಾಡಬೇಕು, ಆದರೆ ಹೇಗೆ ಮಾಡಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಇಲ್ಲದ್ರೆ ಪ್ರತಿಫಲ ಇಲ್ಲದೆ ಹೋಗ್ತದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಓಕೆ, ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ನಂತರ ಹೇಗೆ ಪ್ರಾರ್ಥನೆ ಮಾಡಬೇಕಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಪಟಿಗಳಾಗಿ ನಾವು ಮಾಡಬಾರ್ದು. ಅವ್ರು ಮಾಡುವುದು ಹೇಗೆ ಅಂತಂದರೆ, ಜನರು ನೋಡಲಿ ಅಂತ ಅವರ ಇಷ್ಟ ಏನಂತಂದರೆ ಸಭಾಮಂದಿರಗಳಲ್ಲಿ, ಬೀದಿ ಚೌಕಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ ಜನ ಸೇರೋದಂತ.
ಓಕೆ, ನೀವು ಹಾಗೆ ಮಾಡಬಾರ್ದು ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನೋಡ್ತೇವೆ. ಎರಡನೇ ಒಂದು ವಿಷಯ ಏನಂತಂದರೆ, ನಾವು ಕಪಟಿಗಳಾಗಿ ಜನರು ನೋಡಬೇಕಂತ ಮಾಡಬಾರ್ದು. ಎರಡನೇ ಸಂಗತಿಯಲ್ಲಿ ಪ್ರಾರ್ಥನೆ ಏನಂತಂದರೆ 7ನೇ ವಚನ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಓಕೆ, ಅದು ಎರಡನೇ ವಿಷಯ. ಪ್ರಾರ್ಥನೆ ಮಾಡು, ಆದರೆ ನೀನು ಎಲ್ಲಿ ಮಾಡು? ಒಂದು ಏಕಾಂತವಾದ ಕೋಣೆಯೊಳಗಡೆ. ವೈಯಕ್ತಿಕ ಪ್ರಾರ್ಥನೆ ವಿಷಯದಲ್ಲಿ ಇಲ್ಲಿ ಮಾತಾಡ್ತಿರುವಂಥದ್ದು. ಓಕೆ, ಈಗ ಏಕಾಂತವಾದ ಒಂದು ಕೋಣೆಗೆ ಹೋಗು, ಬಾಗಿಲನ್ನು ಮುಚ್ಚಿಕೋ ಎಂಬುದಾಗಿ ಹೇಳುತ್ತಾ, ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಈಗ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೀಯ ಅಂತ ಇಟ್ಕೋ, ಒಂದು ಕೋಣೆಯೊಳಗಡೆ ಸೀಕ್ರೆಟ್ ಆಗಿ ಮಾಡ್ತಾ ಇದೆಯಾ, ಸತ್ಯ. ಆದರೆ ಮತ್ತೆ ಹೇಳ್ತದೆ ಅಂತ, ಅಜ್ಞಾನಿಗಳಾಗೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಒಂದು ಪ್ರೇಯರ್ ಸೀಕ್ರೆಟ್ ಆಗಿರಲಿ ಅಂತ ಹೇಳ್ತಾ, ನಂತರ ಪ್ರೇಯರ್ ಹೇಗಿರಬೇಕು? ನಾಟ್ ರಿಪೀಟೆಡ್ ಅಂತ. ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ. ಓಕೆ, ಒಂದು ಪ್ರಾರ್ಥನೆ ಶುಡ್ ಬಿ ಸೀಕ್ರೆಟ್. ಅಲ್ಲೇ ಪ್ರಾರ್ಥನೆ ಅಂದರೆ ವೈಯಕ್ತಿಕವಾಗಿ ಹೇಳುವಂಥದ್ದು. ಸಭಾ ಪ್ರಾರ್ಥನೆ ಬೇರೆ ಉಂಟು, ಕುಟುಂಬ ಪ್ರಾರ್ಥನೆ ಬೇರೆ ಉಂಟು, ನಾವು ಪ್ರಾರ್ಥನೆಗೆ ಸೇರುವಂಥದ್ದು ಬೇರೆ ಬೇರೆ ಉಂಟು. ಅದು ಬೇರೆ ವಿಷಯ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ವೈಯಕ್ತಿಕವಾಗಿ ಕರ್ತನ ಮಾತಾಡ್ತಿರುವಾಗ ನೀನು ತೋರಿಸ್ಕೋಬೇಡ ಪ್ರಾರ್ಥನೆ ಅಂತ ಅರ್ಥ. ಪ್ರಾರ್ಥನೆ ಇತರರು ನೋಡ್ಬೇಕಂತ ನೀನು ಪ್ರಾರ್ಥನೆ ಮಾಡಬೇಡ. ನಿನ್ನ ಸೀಕ್ರೆಟ್ ಆಗಿರೋದು ಏಕಾಂತವಾದ ಕೋಣೆಗೆ ಹೋಗು, ಒಂದು ಅಲ್ವೇ? ಅಂದ್ರೆ ಅರ್ಥ ಯಾರಿಗೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಅರ್ಥ ನಿನ್ನ ಮುಂದೆ ಯಾರು ಇರಬೇಕು? ದೇವ್ರು ಮಾತ್ರ ಅಂತ ಅದರ ಅರ್ಥ. ಯಾರಿಗೆ ಗೊತ್ತಾಗಬೇಕು? ದೇವರಿಗೆ ಮಾತ್ರ ಗೊತ್ತಾಗಬೇಕು ನಿನ್ನ ಅಂತರಂಗದಲ್ಲಿ ಏನಿದೆ ಅಂತ ಅಲ್ವೇ? ನಂತರ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಮಾಡಬೇಡ. ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಮಾಡಬೇಡ. ಅಜ್ಞಾನಿಗಳ ಹೆಂಗೆ? ಹೇಳಿದ್ದನ್ನೇ ಸುಮ್ಮನೆ ಹೇಳುವಂಥದ್ದು. ಹೇಳಿದ್ದನ್ನೇ ಸುಮ್ಮನೆ ಹೇಳುವಂಥದ್ದು. ಅಜ್ಞಾನಿಗಳು ಎಂಬುದಾಗಿ ಹೇಳುವಾಗ ಇದು ಒಂದು ರೀತಿ ಅನ್ಯ ಜನರು ಎಂಬುದಾಗಿ ಹೇಳುವಂಥದ್ದು. ಅನ್ಯ ಜನರ ಹಾಗೆ ಅಂತ, ಜೆಂಟೈಲ್ಸ್ ರೀತಿಯಲ್ಲಿ. ಜೆಂಟೈಲ್ಸ್ ಅವರಿಗೆ ಒಂದೇ ಒಂದು ಮಂತ್ರ ಯಾವಾಗಲೂ ಇರ್ತದೆ ಅಲ್ವೇ? ನಿಮ್ಮೆಲ್ಲರಿಗೂ ಸಹ ಗೊತ್ತುಂಟು. ಪ್ರಾರ್ಥನೆ ಅಂದರೆ ಏನಂತಾರೆ ಅರ್ಥ, ಏನು ಕಲ್ತಿದ್ದಾರೆ ಅದನ್ನು ರಿಪೀಟ್ ಮಾಡ್ಕೊಂಡು ಹೋಗುವಂಥದ್ದು ಮಂತ್ರವನ್ನಷ್ಟೇ. ನೀವೆಲ್ಲಿ ಗಮನಿಸಿ, ಎಲ್ಲ ರಿಲಿಜಿಯಸ್ಸಲ್ಲಿ ಗಮನಿಸಿ, ಅವ್ರಿಗೆ ಒಂದು ರೀತಿ ಪ್ರಾರ್ಥನೆ ಅಂದರೆ ರಿಪೀಟೆಡ್ ಅಷ್ಟೇ. ಎಲ್ಲ ನೀವು ಒಂದು ವೇಳೆ ಸರ್ಚ್ ಮಾಡಿ ನೋಡಿ, ಎಲ್ಲ ಧರ್ಮಗಳಲ್ಲಿ ನೋಡಿ ಏನು ಒಂದು ಕಲ್ತಿದ್ದಾರೋ ಅದನ್ನು ರಿಪೀಟ್ ಮಾಡುವಂಥದ್ದು. ಮತ್ತೆ ರಿಪೀಟ್ ಮಾಡಿ ಹೇಳುವುದಷ್ಟೇ. ಅದೇ ಒಂದು ಸ್ಥಿತಿ ಕ್ರೈಸ್ತತ್ವಕ್ಕೆ ಬಂದಿದೆ. ಅನ್ಯರಿಗೆ ಒಂದು ಮಂತ್ರ ಇದ್ದರೆ ಕ್ರೈಸ್ತರಿಗೊಂದು ಮಂತ್ರ ಇದೆ. ಆ ಮಂತ್ರವೇ ಯಾವುದಂದರೆ ಪರಲೋಕದ ಪ್ರಾರ್ಥನೆ. ಅರ್ಥ ಆಯ್ತಾ? ಪರಲೋಕದ ಪ್ರಾರ್ಥನೆ ಅಂತಲ್ಲ, ಲಾರ್ಡ್ಸ್ ಪ್ರೇಯರ್ ಅಂದರೆ. ಲಾರ್ಡ್ಸ್ ಪ್ರೇಯರ್ ಅಲ್ಲ, ಲಾರ್ಡ್ಸ್ ಪ್ರೇಯರ್ 17ನೇ ಅಧ್ಯಾಯ, ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ ಕರ್ತನ ಪ್ರಾರ್ಥನೆ ಇರೋದು. ಇದು ಕರ್ತನು ಶಿಷ್ಯರಿಗೆ ಹೇಳಲಿಕ್ಕೆ ಕೊಟ್ಟಂಥ ಮಾಡೆಲ್ ಪ್ರೇಯರ್ ಅಷ್ಟೇ. ಈಗ ನಾವು ಕಲಿಯುವಂಥದ್ದು ಮಾಡೆಲ್ ಪ್ರೇಯರ್, ಮಾದರಿ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಅಥವಾ ಏನೆಲ್ಲ ಅಂಶಗಳು ಇರಬೇಕೆಂಬುದಾಗಿ ಯೇಸು ಕರ್ತನ ಹೇಳ್ತಾ ಇರೋದು. ಆದರೆ ಇವತ್ತು ಇದನ್ನೇ ರಿಪೀಟ್ ಮಾಡಿ ಮಂತ್ರ ಹೇಳ್ದಂಗೆ ಹೇಳುವುದನ್ನು ನೋಡುತ್ತೇವೆ. ಎಂದಿಗೂ ಸಹ ಹಾಗೆ ಆಗಬಾರ್ದು. ಓಕೆ, ಅದರಿಂದ ಇಲ್ಲಿ ನೋಡುವಾಗ ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಈ ಒಂದು ರೋಸ್ರಿ ಇದೆ. ರೋಸ್ರಿ ಕ್ರೈಸ್ತತ್ವದಲ್ಲಿಂದ ರೋಸ್ರಿ, ಜಪಮಾಲೆ ಎಂಬುದಾಗಿ ಕರೀತಾರೆ. ಅದರಲ್ಲಿ ಮಧ್ಯೆ 10 ಮಣಿಗಳು, ನಂತರ ಸಣ್ಣ ಮಣಿಗಳು, ನಂತರ ಒಂದು ದಪ್ಪ ಮಣಿ ಸಿಗ್ತದೆ. ಅದೆಷ್ಟು ಮಣಿಗಳಿದೆ ಅಂತ ಗೊತ್ತಿಲ್ಲ, ಒಂದು 10 ಯಾವುದೋ 10 ಇರಬೇಕಂತ ಎನಿಸ್ತೇನೆ. ಒಂದು 10 ಇರಬೇಕು. ಅದು ಅಂಥೋನಿ ಬ್ರದರ್ಗೆ ಗೊತ್ತಿದೆ ಅದು, ಯಾಕಂದರೆ ಆ ಗುಂಪಿನಿಂದ ಅವರು ಬಂದಿರೋದು, ಸಾಕಷ್ಟು ಅದೆಲ್ಲ ಅನುಭವಿಸ್ಕೊಂಡು. ಓಕೆ, ಅನೇಕರು ಇಲ್ಲಿ ಇದ್ದೀರಾ, ಅಲ್ಲಿಂದ ಬಂದಂಥವ್ರು, RCಯಿಂದ ಬಂದಂಥವ್ರು. ಓಕೆ, ಅಲ್ಲಿ 10 ಮನಿ ಆದಮೇಲೆ ಒಂದು 10 ಚಿಕ್ಕ ಮನಿಗಳಾದಮೇಲೆ ಒಂದು ದಪ್ಪ ಮನಿ ಬರ್ತದೆ ಅಂತಲ್ವಾ?
ಆ ಚಿಕ್ಕ ಮನೆಗಳಲ್ಲಿ ಬಂದಾಗ ಕೈಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡಿರ್ತಾರಲ್ಲ, ಒಂದು ಮನೆ ಆದಮೇಲೆ ಮತ್ತೊಂದು ಮನೆ ಜಂಪ್ ಆಗ್ತಿರ್ತಾರೆ. ಒಂದು ಸಾರಿ ಅದೆಲ್ಲಿ ಸ್ಟಾರ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಓಕೆ, ದಪ್ಪ ಮನೆ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಮನೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ. ಸಣ್ಣ ಮನೆ ಸಿಕ್ಕುವಾಗ, ಸಣ್ಣದು ಮಣಿ ಸಿಕ್ಕುವಾಗ ಅದರಲ್ಲಿ ಮರಿಯಳ ಪ್ರಾರ್ಥನೆ ಮಾಡುತ್ತಾರೆ. ಎಷ್ಟು ಸಾರಿ? 10 ಸಾರಿ. ನಮೋ ಮರಿಯೇ ಪ್ರಸಾದ ಪೂರ್ಣೆ ಅಂತ ಸ್ಟಾರ್ಟ್ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ, ಮರಿಯಳ ಪ್ರಾರ್ಥನೆ. ಅದಾದ ಮೇಲೆ ದಪ್ಪ ಮನೆ ಸಿಕ್ಕು 10 ಸಾರಿ ಮುಗಿದ ಮೇಲೆ ಒಂದು ಸಾರಿ ಪರಲೋಕದಲ್ಲಿರೋ ನಮ್ಮ ತಂದೆ. ಹೀಗೆ ಆ ಉದ್ದಕ್ಕೊಂದು ರೌಂಡ್ ಇದೆ ಮನೆ, ಆ ಜಪ ಸರ ಅಂದರೆ ರೋಸ್ರಿ. ಆ ರೌಂಡ್ ಬರೋ ತನಕನೂ ಸಹ ಇದೇ ರಿಪಿಟೇಷನ್. ಅವರು ಏನು ಮಾಡಿದ್ರು ಅದನ್ನೇ ಒಂದು ಸಾರಿ ಅಲ್ಲ, ಎರಡು ದಪ್ಪ ಮನೆಗೂ ಮಧ್ಯೆ 10 ಸಾರಿ ಮರಿಯಳ ಪ್ರಾರ್ಥನೆ, 1 ಸಾರಿ ಪರಲೋಕದ ಪ್ರಾರ್ಥನೆ, ನಂತರ 10 ಸಾರಿ ಮರಿಯಳ ಪ್ರಾರ್ಥನೆ, ನಂತರ 1 ಸಾರಿ ಪರಲೋಕ ಪ್ರಾರ್ಥನೆ, ನಂತರ 10 ಸಾರಿ ಮರಿಯಳ ಪ್ರಾರ್ಥನೆ, ನಂತರ 1 ಸಾರಿ ಪರಲೋಕದ ಪ್ರಾರ್ಥನೆ. ಈ ರೀತಿಯಾಗಿ ರಿಪೀಟ್ ಆಗಿ ಎಲ್ಲಿಂದ ಬಂತಿದು? ಈ ಮಣಿ ಆಗಲಿ, ಈ ರಿಪೀಟೆಡ್ ಪ್ರಾರ್ಥನೆ ಆಗಲಿ ಎಲ್ಲಿಂದ ಬಂತು ಅಂದರೆ ಅಣ್ಯರಿಂದ ಬಂತು ಅಷ್ಟೇ. ಇದು ಅನ್ಯರ ಆಚಾರ ಕ್ರೈಸ್ತತ್ವಕ್ಕೂ ಬಂದು ಹೊಕ್ಕರಿಸ್ಕೊಂಡಿದೆ. ಒಂದಲ್ಲ, ಸುಮಾರಿದೆ. ಅದರಿಂದ ಅನ್ಯರ ಹಾಗೆ ನೀನು ಮಾಡಬೇಡ ಅಂತ ಹೇಳ್ತಿರೋದು ಇಲ್ಲಿ. ಅಂದರೆ ಅಜ್ಞಾನಿಯ ಹಾಗೆ ನೀನು ಮಾಡಬೇಕು ಅಂದ್ರೆ ಅರ್ಥ ನೀನು ಜ್ಞಾನಿ, ನೀನು ರಕ್ಷಿಸಲ್ಪಟ್ಟಂಥವನು, ನೀನು ಜ್ಞಾನಿಯಾಗಿದ್ದೀಯಾ. ಅದರಿಂದ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ, ಅವಿಶ್ವಾಸಿ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಾವು ಯಾವುದೇ ರೀತಿಯಾದ ಬಾಯಿಪಾಠದ ಪ್ರಾರ್ಥನೆ ನಮಗಿಲ್ಲ. ಯಾವಾಗಲೂ ಒಂದೇ ರೀತಿಯಾದಂಥ ಶಾಸ್ತ್ರ, ಒಂದೇ ರೀತಿಯಾದಂಥ ಮಂತ್ರ ನಮಗಿಲ್ಲ. ನಮಗೆ ಆ ಸಮಯದಲ್ಲಿ ಪವಿತ್ರಾತ್ಮನು ಕೊಡುವಂಥ, ಆ ಸಮಯಕ್ಕನುಗುಣವಾದಂಥ ಅವಶ್ಯಕತೆಗಾಗಿ ಅನುಗುಣವಾಗಿ ಪ್ರಾರ್ಥಿಸುವಂಥದ್ದು ಭಾರವುಳ್ಳವರಾಗಿ ಅಷ್ಟೇ ಹೊರತಾಗಿ ಇನ್ನೂ ಒಂದು ಆ ಪುಸ್ತಕದಲ್ಲಿ ಬರೆದುಕೊಂಡು ಅಥವಾ ಪುಸ್ತಕದಲ್ಲಿ ಇರುವ ರೀತಿಯಲ್ಲಿ ಅಥವಾ ಜಪಮಾಲೆ ಹಿಡಿದುಕೊಂಡು ರಿಪೀಟೆಡ್ ಆಗಿ ಮಾಡುವಂಥದ್ದಲ್ಲ ನಮ್ಮ ಪ್ರಾರ್ಥನೆ. ಕೆಲವು ಸಮಯದಲ್ಲಿ ಕೆಲವು ಆರಾಧನೆಯೂ ಸಹ ಹಾಗೆ ಆಗ್ಬಿಟ್ಟಿದೆ. ಇವತ್ತು ಪುಸ್ತಕದ ಆರಾಧನೆಗಳು, ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟದ್ದು ಅದೇ ಆರಾಧನೆ. ಇವತ್ತು ಶವ ಸಂಸ್ಕಾರ ಮಾಡಬೇಕಾದ್ರೂ ಏನು ಬರೆಯಲ್ಪಟ್ಟಿದೆ ಅದೇ ಓದ್ಕೊಂಡು ಮಾಡುವಂಥದ್ದು. ಇವತ್ತೇನಾದ್ರು ಮದುವೆ ಕೊಡಬೇಕಾದ್ರೂ ಸಹ ಅದೇ ಓದ್ಕೊಂಡೆಲ್ಲ ಮಾಡುವಂಥದ್ದು. ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಹೆಂಗಿದೆ ಅಂದರೆ ಒಂದು ಮಂತ್ರ ಹೇಳೋ ರೀತಿಯಲ್ಲಿ ಆಗುವಂಥದ್ದು. ಆ ರೀತಿಯಲ್ಲಿ ಎಂದಿಗೂ ಸಹ ನಮ್ಮ ಪ್ರಾರ್ಥನೆ ಇರಬಾರದು. ಅದಕ್ಕೆ ಕರ್ತನೆ ಹೇಳ್ತಾ ಇರೋದು, ಎಲ್ಲ ಲೋಕದಲ್ಲಿ ನಡೀತಕ್ಕಂಥ ಎಲ್ಲ ಈ ಕರ್ತನೆಗೆ ಗೊತ್ತುಂಟು. ಅದರಿಂದ ನೀನು ಅಜ್ಞಾನಿಗಳ ಹಾಗೆ ಹೇಳೋದನ್ನೇ ಸುಮ್ಮನೆ ಹೇಳಬೇಡ ಎಂಬುದಾಗಿ ಕರ್ತನು ಇಲ್ಲಿ ಹೇಳ್ತಾ ಇರೋದು ನೋಡುತ್ತೇವೆ. ಒಂದು, ಪ್ರಾರ್ಥನೆಯಲ್ಲಿ ಗುಪ್ತತೆ, ಸೀಕ್ರೆಟ್ ಇರಬೇಕು. ಎರಡನೇದಾಗಿ ನೋಡುವಾಗ ಹೇಳಿದ್ದನ್ನೇ ಸುಮ್ಮನೆ ಹೇಳ್ಬೇಡ. ಯಾಕೆ ಸುಮ್ಮನೆ ಹೇಳ್ಬೇಡ ಅಂತ ಹೇಳ್ತಾ ಇದ್ದೆ? ಅವರು ಬಹಳ ಮಾತುಗಳನ್ನಾಡಿದರೆ ನಮ್ಮ ಪ್ರಾರ್ಥನೆಗಳು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. 1 ಸಾರಿ ಮಂತ್ರ ಹೇಳೋಕ್ಕಿಂತ 10 ಸಾರಿ ಹೇಳೋಣ, ಆಗ ದೇವ್ರು ಕೇಳ್ಬೋದು ಅಂತ ಅಲ್ವಾ? 10 ಸಾರಿ ಕೂತ್ಕೊಂಡು ಏನು ಮಾಡೋಣ, ಜಪಸ್ತರ ಹಿಡ್ಕೊಂಡು 10 ಸಾರಿ ಮಾಡೋಣ. 1 ಸಾರಿ ಪರಲೋಕದ ಪ್ರಾರ್ಥನೆ, 10 ಸಾರಿ ಮರಳ ಪ್ರಾರ್ಥನೆ ಮಾಡೋಣ, ಆಗ ದೇವ್ರು ಕೇಳೋದಂತ. ಹೆಚ್ಚು ಮಾತಾಡ್ತಾನೆ ಕೇಳ್ತಾನೆ ಅಂತ ಅವ್ರ ಲೆಕ್ಕಾಚಾರ. ಪ್ರಿಯರೇ, ಹೆಚ್ಚು ಮಾತಾಡಿ ಒತ್ತಾಯ ಪಡಿಸ್ಲಿಕ್ಕೆ ನಮ್ಮ ದೇವರು ಅಜ್ಞಾನಿ ಅಲ್ಲ. ನಮ್ಮ ದೇವರು ನಮ್ಮ ಮನೋಭಾವಗಳನ್ನೇ ತಿಳ್ಕೊಂಡಿರುವಂಥ ದೇವರು. ನಮಗೇನು ಅಗತ್ಯತೆ ಇದೆ ಅಂತ ನಾವು ಪ್ರಾರ್ಥನೆ ಮಾಡಲಿಕ್ಕಿಂತ ಮುಂಚೆ ಬಲ್ಲಂತ ಕರ್ತನು. ವಾಕ್ಯದಲ್ಲಿ ಇದೆ ಅಲ್ಲೇ ನೋಡಿ. ಅಲ್ವೇ? ಅಲ್ಲಿ ನೋಡುವ ಸಮಯದಲ್ಲಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 8ನೇ ವರ್ಷದಲ್ಲಿ 7ನೇ ವರ್ಷದ ಬನ್ನ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ಅವರ ಹಾಗೆ ಅಂದರೆ ಬಹಳ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬೇಡಿ ಅಂತ. ಸುಮ್ಮನೆ ಮಾತಾಡಲಿಕ್ಕೆ ಪ್ರಾರ್ಥನೆಯಲ್ಲಿ ಹೋಗಬೇಡಿ ಅಂತ ಅರ್ಥ. ಒಬ್ಬ ಸಹೋದರ ಹೊಸದಾಗಿ ರಕ್ಷಣೆ ಹೊಂದ,
ನಮ್ಮ ಏಜಿನ ಸಹೋದರನೇ ನಮ್ಮ ಹಾಗೆ ಕರ್ತನ ನಂಬಿಕೊಂಡು ನಮ್ಮ ಜೊತೆಯಲ್ಲಿ ಆತನು ಪ್ರಾರ್ಥನೆಗೆಲ್ಲ ಬರ್ತಾ ಇದ್ದ. ನಾವು ಒಂದು ಸಾರಿ ನಾವೆಲ್ಲ ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ. ಯೌವನಸ್ಥರಾಗಿರುವಾಗ ಹೊಸ್ದಾಗಿ ಕರ್ತನ ನಂಬಿದಾಗ ಒಟ್ಟಿಗೆ ಒಂದು ಸ್ಥಳದಲ್ಲೆಲ್ಲ ಮಲ್ಕೊಳ್ತಾ ಇದ್ವಿ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮಲ್ಕೊಳ್ತಾ ಇದ್ವಿ. 3-4 ಜನರು, ನಾವು 4 ಜನ ಸಹೋದರರು ಪ್ರಾರ್ಥನೆ ಮಾಡಿ ಮಲ್ಕೊಳ್ತಾ ಇದ್ವಿ. ಆ ಸಮಯದಲ್ಲಿ ನಾವೆಲ್ಲ ಕರ್ತನ ಸ್ವಲ್ಪ ಬೇಗ ನಂಬಿದವರು. ಇನ್ನೊಬ್ಬ ಸಹೋದರ ನಮ್ಮ ಹಿಂದೆ ನಂಬ್ಕೊಂಡು ಬಂದ. ನಾವೆಲ್ಲ ಆಲ್ರೆಡಿ ಪ್ರಾರ್ಥನೆ ಮಾಡುವಂಥದ್ದು ಸ್ವಲ್ಪ ನಮಗೆ ಪರಿಚಯ ಆಗಿ ಪ್ರಾರ್ಥನೆ ಮಾಡುವಂಥದ್ದು ಆಗಿತ್ತು. ಆ ಸಹೋದರನು ಸಹ, ಹೊಸದಾಗಿ ಬಂದ ಸಹೋದರನು ಸಹ ಪ್ರಾರ್ಥನೆ ಮಾಡುವಂಥನಾಗಿದ್ದ. ಒಂದ್ಸರಿ ರಾತ್ರಿಯಲ್ಲಿ ಹೀಗೆ ಪ್ರಾರ್ಥನೆಗೆ ನಾವು ಒಟ್ಟಿಗೆ ಮಲಿಕೊಳ್ಳುವಾಗ, ಪ್ರಾರ್ಥನೆ ಮಾಡಿ ಮಲಿಕೊಳ್ತಿರೋ ಸಮಯದಲ್ಲಿ ಆ ಸಹೋದರನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದೆವು. ಆವಾಗ ಅವನು ಪ್ರಾರ್ಥನೆ ಮಾಡ್ತಾ ಇರೋ ಸಮಯದಲ್ಲಿ ಒಂದು ವಿಷಯ ಮತ್ತೆ ರಿಪೀಟ್ ಆಯಿತು. ಅವನಿಗೆ ಪ್ರಾರ್ಥನೆ ಮಾಡುವಾಗ ರಿಪೀಟ್ ಆಯಿತು. ಅವನಿಗೆ ಅರ್ಥವಾಯ್ತು ಏನಂತಂದರೆ, ನಾನು ಮತ್ತೆ ಅದು ರಿಪೀಟ್ ಮಾಡ್ತಾ ಇದ್ದೀನಿ ಅಂತ. ಆವಾಗ ಅವನು ಮತ್ತೆ ಇದನ್ನೇ ಮಾಡ್ತೀನಿ ಅಂತ ನಿಲ್ಲಿಸ್ಬಿಟ್ನು, ಪ್ರಾರ್ಥನೆ ಮಾಡಿಲ್ಲ. ಹಂಗೆ ಹೇಳ್ಬಿಟ್ನು ಪ್ರಾರ್ಥನೆಯಲ್ಲೇ. ಅಂದರೆ ಅವನಿಗೆ ಅರಿವಾಯಿತು. ಅದು ಅವನಿಗೆ ಆ ಹೊಸದಲ್ಲೇನು ಹೇಳ್ತಾ ಇರೋದು, ಹೊಸದರಲ್ಲಿ ಪ್ರಾರ್ಥನೆ ಮಾಡುವಾಗ ಆತನು ಪ್ರಾರ್ಥನೆ ಮಾಡ್ತಿರೋ ಸಮಯದಲ್ಲಿ ಮೊದಲೇ ಮಾಡಿದಂಥ ಒಂದೇ ಸರಿ ಮಾಡ್ತಾ ಇದ್ದಾನೆ. ಮಾಡಿದಂಥ ವಿಷಯ ಮತ್ತೆ ಅವನ ಬಾಯಿಗೆ ಬಂತು. ಮತ್ತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿದ್ನು, ಅಯ್ಯೋ ನಾನು ಮೊದಲೇ ಮಾಡಿದ್ದಲ್ಲ, ಮತ್ತೆ ಮಾಡ್ಬಿಟ್ನಲ್ಲ, ಮತ್ತೆ ಮಾಡ್ತಿಲ್ಲ ಅಂತೇಳಿ ಅವನಿಗೆ ಒಂದು ರೀತಿ ಬೇಸರ ಆಗಿ ಏನು ಮಾಡೋದು, ಮತ್ತೆ ಮಾಡ್ತಿಲ್ಲ ಅಂತ ಪ್ರಾರ್ಥನೆ ನಿಲ್ಲಿಸ್ಬಿಟ್ನು ಅವನು. ನಾನು ಯಾಕೆ ಅದನ್ನೇ ಹೇಳ್ತೇನೆ ಉದಾಹರಣೆ ಅಂತಂದರೆ, ಅವನಿಗೆ ಅರಿವಾಯಿತು ಅಂತ ಅಷ್ಟೇ. ಇನ್ನು ಮಾಡೋದವನು ಅವ್ನಿಗೆ ಗೊತ್ತಿಲ್ಲ, ತಪ್ಪಾಗಿ ಅವ್ನು ಮಾಡಿದ್ದಾನೆ, ಅವ್ನು ತಪ್ಪು ವಿಷಯ ಅಲ್ಲ, ಅವ್ನು ಯಥಾರ್ಥವಾಗಿದ್ದಾನೆ, ಅದು ಬೇರೆ ವಿಷಯ. ಆದರೆ ಅವನಿಗೇನಾಯಿತು, ಆ ಜ್ಞಾನಿಗೆ ಅಥವಾ ರಕ್ಷಲ್ಪಟ್ಟಂಥ ಆ ಸಹೋದರನಿಗೆ ಏನು ಅರ್ಥವಾಯಿತು ಅಂದರೆ, ನಾನು ಮತ್ತೆ ಇದನ್ನೇ ಮಾಡ್ತೀನಿ ಅಂತಕ್ಕಂಥ ಒಂದು ಅರಿವು ಆತನಿಗೆ ಉಂಟಾಯಿತು ಅಲ್ಲಿ. ಪ್ರಿಯರೇ, ಅದಿರಬೇಕು, ಆ ಅರಿವು ಇರಬೇಕೆಂಬುದಾಗಿ ಇಲ್ಲಿ ನೋಡುವಂಥದ್ದು. ಓಕೆ, ನಾವು ಏನೋ ದೇವರು ನಾವು ಸಾಕಷ್ಟು ಮಾತಾಡ್ಬಿಟ್ರೆ ನಾವು ಪ್ರಾರ್ಥನೆ ಕೇಳ್ತಾನೆ ಅಂತಲ್ಲ, ಅನ್ಯರು ನೆನೆಸ್ಕೊಂಡಾಗೆ ನಾವು ಎಂದಿಗೂ ನೆನೆಸ್ಕೊಳ್ಳಿಕ್ಕೆ ಹೋಗಬಾರ್ದು. ಓಕೆ, ಹಾಗೆ ನೀವು ಆಗಬಾರದು ಎಂಬುದಾಗಿ ಹೇಳೋದು ನೋಡ್ತೇವೆ. ನಂತರ 8ನೇ ವಚನಕ್ಕೆ ಬರುವಾಗ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದದೆ. ನಮ್ಮ ದೇವರಿಗೆ ನಮಗೆ ಅಗತ್ಯತೆ ಏನೇನಿದೆ ಅಂತ ಎಲ್ಲ ಗೊತ್ತಿದೆ ಎಂಬುದಾಗಿ ನೋಡುವಂಥನಾಗಿದೆ. ಆಗಿದ್ರೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಬೇಡಿ, ಅರ್ಥ ಆಯ್ತಲ್ವೇ? ಹಾಗಿದ್ರೆ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಕೇಳಬೇಡಿ. ಪ್ರಾರ್ಥನೆ ಇಟ್ ಈಸ್ ಎ ಫೆಲೋಶಿಪ್, ಅನ್ಯೋನ್ಯತೆ, ದೇವ್ರ ಸಂಗಡ ಮಾತಾಡೋದು. ಬರೀ ಈಸ್ಕೊಳ್ಳಿಕ್ಕಲ್ಲ ದೇವ್ರ ಹತ್ರ ಹೋಗ್ಬೇಕಂಥದ್ದು, ಅರ್ಥ ಆಯ್ತಾ? ದೇವ್ರ ಹತ್ರ ಬರೀ ಕೊಡು ಅನ್ನೋದಕ್ಕೆಲ್ಲ ಹೋಗ್ತಿರುವಂಥದ್ದು. ಇಟ್ ಇಸ್ ಎ ಒಂದು ಫೆಲೋಶಿಪ್, ಇದು ಅನ್ಯೋನ್ಯತೆ, ದೇವರೊಂದಿಗೆ ವ್ಯವಹರಿಸುವುದು, ದೇವರೊಂದಿಗೆ ಮಾತುಕತೆ ಆಡುವಂಥದ್ದು, ದೇವರ ಅನ್ಯೋನ್ಯತೆ ಪ್ರಾರ್ಥನೆ. ಕೆಲವರು ತಿಳ್ಕೊಳ್ಳೋದೇನೆಂದರೆ ಬರೀ ಬೇಡ್ಕೊಳ್ಳೋದು ಅಂತ ಅಲ್ಲ ಪ್ರಿಯರೇ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದನು. ಏನು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡೋದು? ಇರುವಂಥದ್ದು ಒಂದೇ ಮ್ಯಾಟ್ರು, ಏನಂತಾರೆ, ನಾಳೆ ಶಿಷ್ಯರನ್ನ ನೇಮಕ ಮಾಡ್ಕೋಬೇಕು, 12 ಮಂದಿ ಶಿಷ್ಯರನ್ನ. ಅದಕ್ಕೋಸ್ಕರ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ. ಏನು ಪ್ರಾರ್ಥನೆ ಮಾಡಿದ್ರು ಅಲ್ಲಿ? ಶಿಷ್ಯರು ನೇಮ್ಕೊಳ್ಬೇಕು, ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡೋದು ರಿಪೀಟೆಡ್ ಆಗಿ ಇಲ್ಲ. ದೇವರೊಂದಿಗೆ ಅನ್ಯೋನ್ಯವಾಗಿದ್ರು, ತಂದೆಯೊಂದಿಗೆ ಅನ್ಯೋನ್ಯವಾಗಿರು. ಪ್ರಿಯ ದೇವಜನರೇ, ನಾವು ತಂದೆಯೊಂದಿಗೆ ಅನ್ಯೋನ್ಯವಾಗಿರುವಂಥದ್ದು ಪ್ರಾರ್ಥನೆ. ಯಾವಾಗಲೂ ಸಹ ಈಗ ನಮ್ಮ ಮಕ್ಕಳು ಬರೀ ಅವಶ್ಯಕತೆಗೋಸ್ಕರ ನನ್ನ ಬಳಿಗೆ ಬರ್ತಾರ. ನನಗಿಬ್ಬರು ಮಕ್ಕಳಿದ್ದಾರೆ, ಅಪ್ಪ ಊಟ ಸಮಯ ಬಂದಾಗ ಊಟ ಕೊಡಿ ಅಂತ ಅಷ್ಟೇ. ಬಟ್ಟೆ ತಗೊಳ್ಳಿ ಅಷ್ಟೇ. ತಿರುಗಿ ಫೀಸ್ ಕಟ್ಟಬೇಕು, ಫೀಸ್ಗೋಸ್ಕರ. ಬುಕ್ಸ್ಗಳು ಬೇಕು, ಬುಕ್ಸ್ಗಳಿಗೋಸ್ಕರ. ಇಷ್ಟಕ್ಕೆ ಬರ್ತಾರೆ ನನ್ನ ಮಕ್ಕಳು, ಇಷ್ಟಕ್ಕೆ ನನ್ನ ಮಾತಾಡ್ಸೋದು ಮಕ್ಕಳು. ಇವತ್ತು ಅನೇಕ ವಿಶ್ವಾಸಗಳು ಹಂಗೆ ದೇವ್ರ ಹತ್ರ ಬರೋದು ಹೆಂಗೆ? ಅವಶ್ಯಕತೆಗೋಸ್ಕರ. ದೇವ್ರ ಮಕ್ಕಳು ನಾವು ಎಂದೂ ಹಂಗೆ ಆಗ್ಬಾರ್ದು. ನಮಗೆ ಏನು ಬೇಕಿದೆ ಅಂತ ಮೊದಲೇ ದೇವ್ರಿಗೆ ಗೊತ್ತಿದೆ ಅಂತೆ. ನನ್ನ ಮಕ್ಕಳು ಯಾವಾಗಲೂ ನನ್ನ ಜೊತೆ ಅನ್ಯೋನ್ಯವಾಗಿರೋ, ನನ್ನ ಜೊತೆಗೆ ಮಾತಾಡಬೇಕು, ನನ್ನ ಜೊತೆಗೆ ವ್ಯವಹರಿಸಬೇಕು. ಬರೀ ನನಗೆ ಗೊತ್ತು ಅವ್ರಿಗೆ ಫೀಸ್ ಕಟ್ಟಬೇಕು ಅಂತ, ನನಗೆ ಗೊತ್ತು ಅವ್ರಿಗೆ ಬುಕ್ ತಗೊಡ್ಬೇಕು ಅಂತ, ನನಗೆ ಗೊತ್ತು ಅವ್ರಿಗೆ ಅಗತ್ಯತೆ ಏನಂತ, ಅವರಿಗೆ ಬೆಳಿಗ್ಗೆ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ರಾತ್ರಿ ಊಟ ಬೇಕು ಅಂತ ನನಗೆ ಗೊತ್ತು ಚಂದವಾಗಿ. ಅದಕ್ಕಾಗಿ ಎಲ್ಲರೂ ಬರಬೇಕಾದಂಥದ್ದು ಒಂದು ಅನ್ಯೋನ್ಯತೆ.
ಒಂದು ಒಡನಾಟ. ಇವತ್ತು ಅನೇಕರು ತಿಳ್ಕೊಳ್ಳೋದ್ರೆ ದೇವರ ಬರೀ ಲಾಭಕ್ಕೋಸ್ಕರ ಎಂಬುದಾಗಿ ಅಲ್ವಾ. ದೇವ್ರ ಹತ್ರ ಪ್ರಾರ್ಥನೆ ಅಂದ್ರೆ ಏನರ್ಥ? ನಾವು ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ಳೋಣ, ಎಲ್ಲ ನಮ್ಗೆ ಕೊಡ್ಲಿ ಅಂತ. ಅದೆಲ್ಲ ಪ್ರಿಯರೇ ಮುಖ್ಯ ಉದ್ದೇಶ. ನಮಗೇನು ಬೇಕಿದೆ ಅಂತ ದೇವರಿಗೆ ಗೊತ್ತಿದೆ ಮೊದಲೇನೆ. ಆದರೆ ದೇವರೊಂದಿಗೆ ನಾವೊಂದು ಒಡನಾಟವನ್ನು ಇಟ್ಕೊಳ್ಳೋದು, ನಮ್ಮ ಒಂದು ವಿಷಯಗಳನ್ನು ಏನೆಲ್ಲ ಇದೆಯೋ ಎಲ್ಲವನ್ನು ಹಂಚಿಕೊಳ್ಳುವಂಥದ್ದು, ದೇವರೊಂದಿಗೆ ಮಾತಾಡುವಂಥದ್ದು, ಇದು ಪ್ರಿಯರೇ ಪ್ರಾರ್ಥನೆ ಎಂಬುದಾಗಿ ಹೇಳುವ ಸಮಯದಲ್ಲಿ. ಅದರಿಂದ ನಿಮಗೆ ಏನೆಲ್ಲ ಬೇಕಿದೆ ಅಂತ, ಅಗತ್ಯವೆಂದು ಆತನಿಗೆ ತಿಳಿದದೆ ಎಂಬುದಾಗಿ ನೋಡುವಂಥರಾಗಿ ನಮ್ಮ ದೇವರು ನಮಗೇನೆಲ್ಲ ಬೇಕು ಎಂಬುದಾಗಿ ಮೊದಲೇ ಬಲ್ಲಂಥವನಾಗಿದ್ದಾನೆ. ಅದರಿಂದ ನನಗೆ ಅದನ್ನು ಕೊಡಲಿ ಅಂತ ನೀನು ದೇವ್ರ ಹತ್ರ ಬರಬೇಡ. ನಾನು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕು, ನಾನು ಆತನೊಟ್ಟಿಗೆ ಒಡನಾಟದಲ್ಲಿ ಇರಬೇಕು ಎಂಬತಕ್ಕಂಥ ಆಸೆಯಿಂದ ಪ್ರಾರ್ಥನೆ ಮಾಡಬೇಕು ನಾವು. ಓಕೆ, ಈಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಮಾಡೆಲ್ ಪ್ರೇಯರ್ ನೋಡ್ತೇವೆ, ಆ ಒಂದು ಮಾದರಿ ಪ್ರಾರ್ಥನೆ. ಓಕೆ, ಈ ಲೂಕನ್ನು ಸ್ವಲ್ಪ ವಿಶೇಷವಾಗಿ ಒಂದು ಪದ ಪ್ರಯೋಗ ಮಾಡೋದು ನೋಡ್ತೇವೆ. ಲೂಕ 11ನೇ ಅಧ್ಯಾಯದಲ್ಲಿ 1ನೇ ವರ್ಷದಲ್ಲಿ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಓಕೆ, ಗಮನಿಸಿ, ಇಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿ ಮುಗಿಸಿದ್ದಾರೆ ಆಯ್ತಲ್ವೇ. ಈಗ ಅದರಲ್ಲಿ ಒಬ್ಬ ಶಿಷ್ಯ ಕೇಳ್ತಾನೆ, ನಮಗೂ ಸಹ ಸ್ನಾನಿಕನಾದ ಯೋಹಾನು ಅವನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಟ್ಟ ಹಾಗೆ ನಮಗೂ ಸಹ ಪ್ರಾರ್ಥನೆ ಕಲಿಸಿಕೊಡು ಎಂಬುದಾಗಿ ಕೇಳುವುದನ್ನು ನೋಡುವಂತರಾಗಿದ್ದೇವೆ. ಟೀಚರ್ಸ್ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಬೇಕಾದ್ರೆ ದೇವ್ರ ಹತ್ರನೂ ಕೇಳ್ಕೋಬೇಕು, ಕರ್ತನೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನು ಕಲಿಸು ಅಂತ. ಯಾಕಂದರೆ ಅವ್ರಿಗೆ ಗೊತ್ತು ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ಕಲಿಸ್ಕೊಡ್ತಾರೆ. ಆಯ್ತಲ್ವೇ. ಶಿಷ್ಯರು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಯೇಸು ಹತ್ರ ಕೇಳ್ಕೊಂಡ್ರಲ್ವಾ, ಇನ್ಕ್ರೀಸ್ ಅವರ್ ಫೈತ್, ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು, ಕೇಳಿಕೊಂಡ್ರು ಯೇಸು ಹತ್ರ. ಇಲ್ಲಿ ಕೇಳ್ಕೊಳ್ಳೋದೇನಂತ, ನಾವು ಪ್ರಾರ್ಥನೆ ಹೇಗೆ ಮಾಡುವಂಥದ್ದು ಅದನ್ನು ಕಲಿಸ್ಕೊಡು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಇವರೆಲ್ಲ ಯಾರು? ಯಹೂದ್ಯರು. ಇವರಿಗೆ ಸಭಾಮಂದಿರಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇದೆ. ಆದರೆ ಅವರು ಯೇಸು ಹತ್ರ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಹೇಗೆ ಮಾಡಬೇಕು ಕಲಿಸ್ಕೊಡು ಅಂತ ಹೇಳಿ. ಪ್ರಿಯ ದೇವಜನರೇ, ಕರ್ತನು ನಮಗೆ ಕಲಿಸುತ್ತಾನೆ ಪ್ರಾರ್ಥನೆ ಹೇಗೆ ಮಾಡಬೇಕಂತ. ಅದರಿಂದ ಪ್ರಾರ್ಥನೆ ಮಾಡುವುದು ಹೇಗೆ ಅಂತ ನಾವು ಕಲಿಬೇಕಾದ್ರೆ ಸತ್ಯವೇದದಲ್ಲಿರುವಂಥ ಪ್ರಾರ್ಥನೆಗಳನ್ನು ಓದ್ಬೇಕು ನಾವು. ಓಕೆ, ಸತ್ಯವೇದದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡಿದಾರೋ ಅದೆಲ್ಲ ನೋಡ್ಬೇಕು ನಾವು. ಆಗ ನಮ್ಗೆ ಗೊತ್ತಾಗ್ತದೆ ಹೇಗೆ ಪ್ರಾರ್ಥಿಸ್ಬೇಕೆಂಬುದಾಗಿ. ಯಾರೋ ಸಹೋದರರು ಒಂದು ಲೀಸ್ಟ್ ಮಾಡಿದರೆ 222 ಪ್ರೇಯರ್ ಇದೆ ಅಂತ ಇಲ್ಲಿ ಸತ್ಯವೇದದಲ್ಲಿ. 222 ಪ್ರೇಯರು. ಅದರಲ್ಲಿ 176 ಹಳೆ ಒಡಂಬಡಿಕೆಯಲ್ಲಿ 46 ಹೊಸ ಒಡಂಬಡಿಕೆಯಲ್ಲಿದೆ ಎಂಬುದಾಗಿ. 46 ಹೊಸ ಒಡಂಬಡಿಕೆಯಲ್ಲಿ ಮಾಡಿರುವಂಥ ಪ್ರಾರ್ಥನೆ. ಆ ಪ್ರಾರ್ಥನೆ ಅಪೊಸ್ತಲರು ಮಾಡಿರುವಂಥದ್ದು, ಯೇಸು ಕ್ರಿಸ್ತನ್ ಮಾಡಿರುವಂಥ ಎಲ್ಲ ಬರೆಯಲ್ಪಟ್ಟಿದೆ. ಹೇಗೆ ಮಾಡಿದ್ರು ಆ ಪ್ರಾರ್ಥನೆನ ಅದೆಲ್ಲವನ್ನ ನೋಡುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಗೊತ್ತಾಗ್ತದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಕಲಿಸಿಕೊಟ್ಟಿರ್ತಕ್ಕಂಥ ಪ್ರಾರ್ಥನೆ ಮಾಡೆಲನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ಅವರು ಕರ್ತನೆ ನಮಗೆ ಪ್ರಾರ್ಥನೆ ಕಲಿಸಿಕೊಡೆಂಬುದಾಗಿ ಅವರು ಕೇಳಿದರೆಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಈಗ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆಗೆ ಬರೋಣ. ಅಲ್ಲಿ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಹೀಗೆ ಪ್ರಾರ್ಥಿಸಬೇಕು, ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಎಂಬುದಾಗಿ ಹೇಳುವಾಗ ಲಿಟ್ರಲಿ ಹೀಗೆ ಮಾಡ್ರಿ, ಯಾವಾಗಲೂ ಹೀಗೆ ಮಾಡ್ರಿ ಎಂಬುದರ ಅರ್ಥ ಅಲ್ಲ. ಇದೇ ಅನೇಕರು ತಪ್ಪಾಗಿ ತಿಳ್ಕೊಂಡಿರುವಂಥದ್ದು. ಇಲ್ಲಿ ಏನೆಲ್ಲ ಪ್ರಾರ್ಥನೆಯಲ್ಲಿ ಅಂಶಗಳು ಇರಬೇಕು ಎಂಬ ಸತ್ಯವನ್ನು ಹೇಳಿದಂಥದ್ದು ಎಲಿಮೆಂಟ್ಸ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಏನೆಲ್ಲ ವಿಷಯಗಳು ಇರಬೇಕು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಕಲಿಸಿಕೊಡುವುದನ್ನು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುತ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಹೇಳುವಾಗ ಇದೇನೆಂಬುದಾಗಿ ನೋಡುತ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ. ಒಂದು ಪರಲೋಕದಲ್ಲಿರುವ ಅನ್ನೋದು ಫಸ್ಟ್ ಫೇತ್ ಅನ್ನು ತಿಳಿಸುವಂಥದ್ದಾಗಿದೆ. ನಂಬಿಕೆಯಿಂದ ಪ್ರಾರ್ಥಿಸಬೇಕೆಂಬುದನ್ನು ತಿಳಿಸುವಂಥದ್ದಾಗಿದೆ. ನಂಬಿಕೆ
ನಂಬಿಕೆ ಇಲ್ಲದೆ ದೇವರು ಮೆಚ್ಚಿಸುವುದು ಅಸಾಧ್ಯ. ಯಾವನಾದರೂ ದೇವರ ಬಳಿಗೆ ಬಂದರೆ ದೇವರಿದ್ದಾನೆ, ತನ್ನ ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬುವಂಥದ್ದು ಅವಶ್ಯ ಎಂಬುದಾಗಿ ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 6ನೇ ವರ್ಷದಲ್ಲಿ ನಾವು ಓದುವಂತರಾಗಿದ್ದೇವೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವಂತ ನೀನು, ದೇವರಿದ್ದಾನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ವಿಚ್ ಆರ್ಟ್ ಇನ್ ಹೆವನ್, ಪರಲೋಕದಲ್ಲಿರುವ ನಮ್ಮ ತಂದೆ, ಪರಲೋಕದಲ್ಲಿರುವ ತಂದೆ. ಓಕೆ, ನಂತರ ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ಎ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್, ಅಂದರೆ ಒಂದು ತಂದೆಯೊಂದಿಗೆ ಇರ್ತಕ್ಕಂಥ ವೈಯಕ್ತಿಕ ಸಂಬಂಧವನ್ನು ತಿಳಿಸದೆ, ದೇವರೊಂದಿಗೆ ಇರ್ತಕ್ಕಂಥ ವೈಯಕ್ತಿಕ ಸಂಬಂಧ. ನಾನು ಮಗನು, ದೇವರು ತಂದೆ, ನನ್ನ ತಂದೆ. ಅದರಿಂದ ಈ ತಂದೆ ಎಲ್ಲಿದ್ದಾನೆ? ಪರಲೋಕದಲ್ಲಿ ಇದ್ದಾನೆ ಅಂತಕ್ಕಂಥ ಬಿಲೀವ್ ಅಥವಾ ನಂಬಿಕೆ. ಮೊದಲನೇದು ನಾನು ನೋಡಿದಂಥದ್ದು ಫೇತ್. ಎರಡನೇದು ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್, ಅಂದರೆ ವೈಯಕ್ತಿಕವಾದಂಥ ಸಂಬಂಧ, ದೇವರೊಂದಿಗೆ ಇರ್ತಕ್ಕಂಥ ವೈಯಕ್ತಿಕವಾದ ಸಂಬಂಧ, ಅಂದರೆ ದೇವರ ಮಕ್ಕಳಾಗಿರ್ಬೇಕೆಂಬತಕ್ಕಂಥ ಅರ್ಥದಲ್ಲಿ ಹೇಳುವಂಥದ್ದು. ಓಕೆ, ಒಂದು ಫೇತ್, ಮತ್ತೊಂದು ವೈಯಕ್ತಿಕ ಸಂಬಂಧ ದೇವರೊಂದಿಗೆ, ಮತ್ತು ದೇವರ ಮೇಲೆ ಇರಬೇಕಂತ ನಂಬಿಕೆ. ಎರಡು ಬಹಳ ಪ್ರಾಮುಖ್ಯವಾದದ್ದು. ಪ್ರಾರ್ಥಿಸುವಾಗ ನಂಬಿಕೆ ಮುಖ್ಯ. ನೀನು ನಿಂತ್ಕೊಂಡು ಪ್ರಾರ್ಥನೆ ಮಾಡುವಾಗ ನಂಬಿಕೆ ಇಲ್ಲದೆ ಮಾಡಬಾರ್ದು ಅಂತ ಅನೇಕ ವಚನಗಳುಂಟು ಹೇಳಲಿಕ್ಕೆ. ಓಕೆ, ನಾವು ಮೂರನೇದಾಗಿ ನೋಡುವಾಗ ಅಲ್ಲಿ ನೋಡ್ತೇವೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ಹಲೋಡ್ ಬಿ ದೈ ನೇಮ್. ದಟ್ ಮೀನ್ಸ್ ವರ್ಷಿಪ್, ಆರಾಧನೆ ಇರಬೇಕು ಪ್ರಾರ್ಥನೆಯಲ್ಲಿ ಅಂತ. ಪ್ರಾರ್ಥನೆಯಲ್ಲಿ ಮತ್ತೊಂದು ಅಂಶ ಆರಾಧನೆ, ಅಡೋರೇಷನ್, ವರ್ಷಿಪ್, ಕೊಂಡಾಟ, ಆರಾಧನೆ ಇರಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ. ಹಲೋಡ್ ಬಿ ದೈ ನೇಮ್, ಏನೆಲ್ಲ ನೀವು ಉಪಯೋಗಿಸ್ಬೋದು ದೇವ್ರನ್ನ ಆರಾಧನೆ ಮಾಡಲಿಕ್ಕೆ, ಏನೆಲ್ಲ ಪದಗಳನ್ನು ಬಳಸ್ಬೋದು. ಪರಿಶುದ್ಧನು, 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 ನೀತಿವಂತನು, ನ್ಯಾಯವಂತನು, ಅಲ್ವೇ ಪ್ರೀತಿ ಸ್ವರೂಪನು. ದೇವರನ್ನು ಆರಾಧಿಸ್ಲಿಕ್ಕೆ ಅನೇಕ ಪದಗಳುಂಟು. ದ ವರ್ಷಿಪ್ ಇರಬೇಕಂತ ಪ್ರಾರ್ಥನೆಯಲ್ಲಿ. ಆರಾಧನೆ, ಕೊಂಡಾಟ, ಸಂಕೀರ್ತಿಸುವಂಥದ್ದು, ಓಕೆ, ಸ್ತುತಿಸುವಂಥದ್ದು ಆತನನ್ನ. ಪ್ರಾರ್ಥನೆಯಲ್ಲಿ ಏನಿರಬೇಕು? ವರ್ಷಿಪ್ ಇರಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ. ಪ್ರಾರ್ಥನೆಯಲ್ಲಿ ಫೇತ್, ಪ್ರಾರ್ಥನೆಯಲ್ಲಿ ಒಂದು ವೈಯಕ್ತಿಕ ಸಂಬಂಧ ಇರಬೇಕು ದೇವರೊಂದಿಗೆ, ಪ್ರಾರ್ಥನೆಯಲ್ಲಿ ಆರಾಧನೆ ಇರಬೇಕೆಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ನಂತರ ಅಷ್ಟು ಮಾತ್ರವಲ್ಲದೆ ನಾವು ಮುಂದಿನ ವಚನ ಭಾಗ ನೋಡುವಾಗ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ, ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ. ನಿನ್ನ ರಾಜ್ಯವು ಬರಲಿ, ದೈ ಕಿಂಗ್ಡಮ್ ಕಮ್, ನಿನ್ನ ರಾಜ್ಯವು ಬರಲಿ ಅಂದ್ರೆ ಅರ್ಥ ಪ್ರಾರ್ಥನೆಯಲ್ಲಿ ನಿರೀಕ್ಷೆ ಇರಬೇಕೇನಂತ? ಕರ್ತನೇ, ನೀನು ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬರುವಂತವನಾಗಿದ್ದೀಯ, ನಿನ್ನ ರಾಜ್ಯ ಬರಲಿ. ಆ ರಾಜ್ಯ ಬರುತ್ತದೆ. ನಮ್ಮ ಕರ್ತನು ಬಂದಾಗ ರಾಜ್ಯ ಸ್ಥಾಪನೆ ಆಗ್ತದೆ. ನಿರೀಕ್ಷೆಯಿಂದ ನಾವು ಪ್ರಾರ್ಥಿಸಬೇಕು. ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ. ಪ್ರಾರ್ಥನೆಯಲ್ಲಿ ಒಂದು ನಿರೀಕ್ಷೆ ಇರಬೇಕು. ನಂತರ ನಾನು ನೋಡುವಾಗ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೈ ವಿಲ್ ಬಿ ಡನ್ ಇನ್ ಅರ್ತ್ ಆಸ್ ಇನ್ ಹೆವನ್. ಅಂದರೆ ನಿನ್ನ ಒಂದು ಚಿತ್ತ ಪರಲೋಕ ನೆರವೇರ್ತಾ ಇದೆ, ಅದೇ ರೀತಿ ಭೂಲೋಕದಲ್ಲಿ ನೆರವೇರಲಿ. ಅಂದ್ರೆ ಅರ್ಥ ಯಾರಲ್ಲಿ? ನನ್ನಲ್ಲಿ ಅಂತ, ನಮ್ಮಲ್ಲಿ ಅಂತ. ನಿನ್ನ ಚಿತ್ತ, ನಿನ್ನ ಇಷ್ಟ ಪರಲೋಕದಲ್ಲಿ ನೆರವೇರುವ ರೀತಿಯಲ್ಲಿ ಇಲ್ಲೂ ನೆರವೇರಲಿ. ದಟ್ ಮೀನ್ಸ್ ಸಬ್ಮಿಷನ್, ಸಮರ್ಪಣೆ. ಪ್ರಾರ್ಥನೆಯಲ್ಲಿ ಸಮರ್ಪಣೆ ಇರಬೇಕು. ಕರ್ತನೆ, ನಿನ್ನ ಚಿತ್ತ ಒಂದೇ ನೆರವೇರಲಿ. ಈ ಭೂಲೋಕದಲ್ಲಿ ನಾನು ಇಟ್ಟಿದ್ದೀಯಾ, ಈ ಭೂಲೋಕದಲ್ಲಿ ನನ್ನ ಮುಖಾಂತರವಾಗಿ ನಿನ್ನ ಚಿತ್ತ ನೆರವೇರಲಿ. ಅಂದರೆ ಕರ್ತನ ಚಿತ್ತ ನಮ್ಮ ಜೀವಿತದಲ್ಲಿ ಏನಿದೆಯೋ ಅದನ್ನು ನೆರವೇರಲಿಕ್ಕೆ ನಾವು ಸಮರ್ಪಿಸಿಕೊಡುವಂಥದ್ದು. ಕರ್ತನಾದಂತೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ, ತಂದೆ, ಹೇಗೋ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ. ಈಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ಗ್ರಂಥದ ಸುರುಳಿ ನನ್ನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದ ನಾವು ಶುದ್ಧರಾದೆವು. ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾದಂಥ ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ನೆರವೇರಿಸಿದನು. ನನ್ನನ್ನು ಕಳಿಸಿಕೊಟ್ಟಾತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದು ನನ್ನ ಆಹಾರ ಎಂಬುದಾಗಿ ಯೇಸು ಕರ್ತನು ಹೇಳಿದರು. ತಂದೆಯ ಚಿತ್ತವನ್ನು ನೆರವೇರಿಸುವಂಥ ಒಂದು ಸಮರ್ಪಣೆ ನಮಗಿರಬೇಕು. ಅಂದರೆ ಕರ್ತನ ಚಿತ್ತ ಒಂದೇ ನೆರವೇರಲಿ ಎಂಬತಕ್ಕಂಥ ಸಬ್ಮಿಷನ್, ಸಮರ್ಪಣೆ ಪ್ರಾರ್ಥನೆ ಇರಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ.
ನಂತರ 6ನೇದಾಗಿ 11ನೇ ವಚನಕ್ಕೆ ಬರೋಣ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಪೆಟಿಷನ್, ದಟ್ ಮೀನ್ಸ್ ಮನವಿ. ನಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸುವಂಥದ್ದು. ಅನುದಿನದ ಆಹಾರ ಎಂಬುದಾಗಿ ಹೇಳುವ ಸಮಯದಲ್ಲಿ ನಮ್ಮ ಅಗತ್ಯತೆಗಳು, ಅಲ್ಲಿ ಮನವಿ ಇರುವುದನ್ನು ನೋಡ್ತೇವೆ. ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್. ಅಲ್ಲಿ ಬಹಳ ಚಂದವಾಗಿದೆ. ದಿಸ್ ಡೇ, ಇವತ್ತು. ಅನುದಿನ ಅಂದರೆ ಈ ದಿನ ನಮಗೆ ದಯಪಾಲಿಸು. 20 ವರ್ಷ ಕೊಡುವಂತಲ್ಲ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ನಾಳಿನ ಬಗ್ಗೆ ಚಿಂತೆ ಮಾಡಬೇಡ್ರಿ. ಏನು ಊಟ ಮಾಡಬೇಕು, ಏನು ಕುಡಿಬೇಕು ಅಂತ ಚಿಂತೆ ಮಾಡಬೇಡ್ರಿ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮ್ಮ ಅಗತ್ಯತೆಗಳಿಗೋಸ್ಕರ ಪ್ರತಿನಿತ್ಯವೂ ಕರ್ತನನ್ನೇ ದೃಷ್ಟಿಸಬೇಕೆಂಬುದರ ಅರ್ಥ. ಓಕೆ, ಅದು ಪೆಟಿಷನ್ ಅಥವಾ ಮನವಿ. ನಂತರ 7ನೇದಾಗಿ ನಾವು ನೋಡ್ತೇವೆ, ನಮ್ಮ ತಪ್ಪುಗಳನ್ನು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಕನ್ಫೆಷನ್ ಅಂದರೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂಥದ್ದು. ಕನ್ಫೆಷನ್ ಮಾಡುವಂಥದ್ದು ಅಂದರೆ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು. ಅಂದರೆ ಪ್ರಾರ್ಥನೆಯಲ್ಲಿ ಕ್ಷಮಾಪಣೆಯ ಪ್ರಾರ್ಥನೆ ಇರಬೇಕು. ನಾವು ಅನೇಕರ ಪ್ರಾರ್ಥನೆ ನೋಡುವಾಗ, ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ಪಾಪವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದನು. ನೆಹೆಮೀಯನು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಅರಿಕೆ ಮಾಡಿ ಪಾಪವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದನು. ಎಷ್ಟೋ ಭಕ್ತರು ಪ್ರಾರ್ಥಿಸುವಾಗಲೆಲ್ಲ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆಯಲ್ಲಿ ಪಾಪ ಅರಿಕೆ ಇರಬೇಕು, ಕನ್ಫೆಷನ್ ಇರಬೇಕು. ಯಾಕೆಂದರೆ ಈ ಭೂಲೋಕದಲ್ಲಿದ್ದೇವೆ. ನಮ್ಮ ಆಲೋಚನೆಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ ಏನಾದರೂ ಆಗಿರಲಿಕ್ಕೆ ಸಾಧ್ಯತೆಗಳುಂಟು. ಈ ಒಂದೇ ದಿನದಲ್ಲಿ ನಾ ಹೇಳ್ಬೇಕಾರೆ ಇವತ್ತು ಕೆಲವು ಗಂಟೆಗಳು ನಾವು ಬದುಕಿದೆ. ಬೆಳಗ್ಗೆ ಎದ್ದ ತಕ್ಷಣದಿಂದ ಒಂದು ವೇಳೆ ನೀವು ಎಷ್ಟೊತ್ತು ಕೇಳ್ತೀರ ಗೊತ್ತಿಲ್ಲ, ಇಲ್ಲಿ ತನಕ ಏನಾದರೂ ನಡೆಯಲ್ದವ್ರಿಗೆ ನಮ್ಮ ಜೀವಿತ ನಡೆದೋಗ್ಲಿಕ್ಕೆ ಸಾಧ್ಯತೆ ಉಂಟು. 100ಕ್ಕೆ 100ರಷ್ಟು ನಾವು ಇವತ್ತು ಪವಿತ್ರವಾಗಿ, ಅದು ನಾನು ಒಂದಿನ ವಿಷಯ ಹೇಳ್ತಾ ಇರೋದು, 100ಕ್ಕೆ 100ರಷ್ಟು ಪರ್ಫೆಕ್ಟ್ ಆಗಿ ಇವತ್ತು ನಾನು ಬದುಕಿದ್ದೇನೆ ಭೂಲೋಕದಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇಲ್ಲ. ಅಂಥ ಲೋಕದಲ್ಲಿ ನಾವಿರುವಂಥದ್ದು. ನಮ್ಮ ಆಲೋಚನೆಯಲ್ಲೋ, ನೋಟದಲ್ಲೋ, ನಮ್ಮ ಮಾತಿನಲ್ಲೋ, ನಮ್ಮ ಕಾರ್ಯಗಳಲ್ಲೋ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಕನ್ಫೆಷನ್ ಬಹಳ ಪ್ರಾಮುಖ್ಯವಾದದ್ದು. ದೇವರ ಮುಂದೆ ಅದನ್ನು ಒಪ್ಪಿಕೊಳ್ಳಬೇಕು. ನಾನು ಸಂಪೂರ್ಣ ಆಗಿದ್ದೇನೆ ಎಂಬುದಾಗಿ ಯಾರು ತಿಳ್ಕೊಳ್ಬೋದು. ಯೇಸು ಕ್ರಿಸ್ತನು ಬರೋ ತನಕ ನಾವು ಸಂಪೂರ್ಣತೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣರಾಗುವುದು ಯೇಸು ಬಂದಾಗಲೇ. ಅಲ್ಲಿ ತನಕ ನಾವು ಈ ಲೋಕದಲ್ಲಿ ಒದ್ದಾಡ್ಕೊಂಡೇ ಹೋಗಬೇಕಾಗಿದೆ ಪ್ರೇರೆ. ಅದಕ್ಕೆ ಇಲ್ಲಿ ನೋಡೋ ಸಮಯದಲ್ಲಿ ಭಕ್ತನು ಒಂದ್ಸರಿ ಪ್ರಾರ್ಥನೆ ಮಾಡ್ತಾನೆ. ದಾವೀದನು, ದೇವರೇ ಮರೆಯಾದವುಗಳಿಂದ ನಾನು ನಿರ್ಮಲ ಮಾಡುವಂತ. ಕೆಲವು ಸಮಯದಲ್ಲಿ ಕೆಲವು ಗೊತ್ತಿಲ್ಲದೆ ನಡೆದೋಗಿದೆ, ಅದರಿಂದಲೂ ಸಹ ನಿರ್ಮಲ ಮಾಡುವಂತ ಕೇಳಿಕೊಳ್ಳುತ್ತಾನೆ ದಾವೀದನು. ಮರೆಯಾದವುಗಳು ಕೆಲವು ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿರಲ್ಲ, ಎಲ್ಲೋ ನಡೆದೋಗಿರ್ತದೆ. ಅಂಥವುಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಕರ್ತನೇ, ನನಗೆ ಗೊತ್ತಿಲ್ಲದೆ ಏನಾದರೂ ಆಗ್ಬಿಟ್ಟರೆ ಅದನ್ನು ಸಹ ಕ್ಷಮಿಸು. ಈ ರೀತಿಯಾದಂಥ ಒಂದು ಕನ್ಫೆಷನ್ ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು ಪ್ರಿಯರೇ, ಬಹಳ ಪ್ರಾಮುಖ್ಯವಾದಂಥದ್ದು. ಅದರಿಂದ ಪ್ರಾರ್ಥನೆ ಏನಿರಬೇಕು, ಅರಿಕೆ ಇರಬೇಕೆಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಕನ್ಫೆಷನ್ ಇರಬೇಕೆಂಬುದಾಗಿ. ನಂತರ ಈ ಪ್ರಾರ್ಥನೆಯಲ್ಲಿ ಮತ್ತೆ ನಮ್ಮ ತಪ್ಪನ್ನು ಕ್ಷಮಿಸು ಅಂತ ಮಾತ್ರವಲ್ಲ, 12ನೇ ವಚನ ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಪ್ರಾರ್ಥನೆಯಲ್ಲಿ ಕಂಪ್ಯಾಷನ್ ಇರಬೇಕು. ಕಂಪ್ಯಾಷನ್ ಅಂದರೆ ಕರುಣೆ. ನನಗೆ ಕರುಣೆ ಸಿಕ್ಬೇಕಾದ್ರೆ ದೇವರಿಂದ ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸ್ಬೇಕು ನಾನು. ಅಂದ್ರರ್ಥ ಇತರರ ಪಾಪವನ್ನು ಕ್ಷಮಿಸಿದ್ರೆ ಮಾತ್ರ ನನ್ನ ತಪ್ಪುಗಳನ್ನು ದೇವರಿಗೆ ಕ್ಷಮಿಸಲಿಕ್ಕೆ ಸಾಧ್ಯತೆ ಉಂಟು. ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ಉಂಟು. ಒಂದು ನಾವು ನೆನೆಸ್ಕೋಬೇಕಂದ್ರೆ, ನಾವು ತಪ್ಪು ಮಾಡುವ ಸಾಧ್ಯತೆ ಇರುವಂಥ ಲೋಕದಲ್ಲಿದ್ದೇವೆ. ಆದ್ದರಿಂದ ತಪ್ಪಿನಲ್ಲಿ ಬಿದ್ದಂಥ ಸಹೋದರನನ್ನು
ಕ್ಷಮಿಸುವಂಥವರಾಗಿರಬೇಕು. ಯಾಕೆಂದರೆ ದೇವರಿಂದ ನಮಗೂ ಕ್ಷಮಾಪಣೆ ಸಿಗಬೇಕಲ್ಲ. ಅದರಿಂದ ಮುಂದೆ ವಚನ ಇದೆ ನೋಡಿ, 14ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನಂತರ, ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರ್ತಕ್ಕ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನಾನು ತಪ್ಪನೇ ಮಾಡಲ್ಲ ಎಂಬುದಾಗಿ ಹೇಳ್ಬೇಡ, ನಾನು ಒಂದೂ ಮಾಡಲ್ಲ ಎಂಬುದಾಗಿ ಹೇಳ್ಬೇಡ. ಯಾಕಂದರೆ ಅದು ಸುಳ್ಳಾಗ್ತದೆ. ಈ ಲೋಕದಲ್ಲಿ ಇರುವಷ್ಟು ಕಾಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನನಗೆ ದೇವರಿಂದ ಕ್ಷಮಾಪಣೆ ಬೇಕಲ್ವಾ, ಅದರಿಂದ ನಾನು ಇತರರನ್ನು ಕ್ಷಮಿಸುವಂತವನಾಗಿರ್ಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ. ನಾವು ಇದೇ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮತ್ತಾಯನ ಸುವಾರ್ತೆಯಲ್ಲಿ ನೆನೆಸ್ತೇನೆ, ಒಂದು ಸ್ಟೋರಿ ಅಥವಾ ಒಂದು ಸಾಮ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ್ರು. ಕಳೆದ ಸಾರಿ ನಾವು ಕಲ್ತಿದ್ವಿ ಅಂತ ನೆನೆಸ್ತೇನೆ. ಕೋಟ್ಯಾಂತರ ಸಾಲ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮನ್ನಾ ಆಯಿತು. ಅವನಿಗೆ 100 ರೂಪಾಯಿ ಕೊಡಬೇಕಾದ್ರೆ ಇಟ್ಕೊಂಡು, ಗೊತ್ತುಂಟಲ್ಲ, 100 ರೂಪಾಯಿ ಕೊಡಬೇಕಾದ್ರೆ ಇಟ್ಕೊಂಡು ಏನು ಮಾಡಿದ್ನು, ಅವನಿಗೆ ಮನ್ನಾ ಮಾಡಿದ್ನೇನು, ನೀನು ಬಿಟ್ಬಿಟ್ನು, ಸಾಲ ಬಿಟ್ಬಿಟ್ನು, ಅವ್ನು ಕಳಿಸ್ಬಿಟ್ನು. ಆದರೆ ಇವನಿಗೆ 100 ರೂಪಾಯಿ ಕೊಡಬೇಕಾದ್ರೆ ಇಟ್ಕೊಂಡು ಎಲ್ಲ ಸಾಲ ತೀರಿಸ್ತನಕ ನೀನು ಹೀರೋ ಎಂಬುದಾಗಿ ಅವಳನ್ನು ಸೆರೆಮನೆಯಲ್ಲಿ ಹಾಕಿಸ್ನೆ ಎಂಬುದನ್ನು ನೋಡುತ್ತೇವೆ. ಇದನ್ನು ನೋಡಿದಂಥವ್ರು ಹೋಗಿ ಯಜಮಾನಿಗೆ ಹೇಳಿದ್ರಂತೆ, ಹಿಂಗೆಲ್ಲ ನಡೀತಾ ಅಂತೇಳಿ. ಮತ್ತೆ ಕರೆಸಿ ಕೇಳಿದಂತೆ, ನಿನಗೆ ನಾನು ಕನಿಕರಪಟ್ಟು ನಿನ್ನ ಸಾಲವನ್ನು ಬಿಟ್ಟಂತೆ ಅವನಿಗೂ ಕನಿಕರಿಸಬಾರದ ನೀನು ಅಂತ ಹೇಳಿ ಅವನನ್ನು ಮತ್ತೆ ಸಾಲ ತೀರಿಸ್ತನಕ ಹಾಕಿದನಂತ. ಅಂದ್ರೆ ಅರ್ಥ, ಮನ್ನಾ ಆಗಿದ್ದ ಸಾಲ ತಿರುಗಿ ತೀರಿಸ್ಬೇಕಾಗಿ ಬಂದು ಸೆರೆಮನೆಗೆ ಹೋದನು. ಯಾಕೆ? ಅವನು ಮಾಡಿದ್ದೆ ಅವನಿಗೆ ಸಿಕ್ತು. ಅದರಿಂದ ನಾವು 18ನೇದೇ 35ನೇ ವಚನ ಓದುವಾಗ ಹೀಗೆ ಬರೆಯಲ್ಪಡಿ. ಯಾಕೆ ಉದಾಹರಣೆ ಹೇಳಿದಂಥದ್ದು? 35ನೇ ವಚನ ಓದ್ತೇವೆ. 18ನೇದೇ 35ನೇ ವಚನ ಮತ್ತಾಯನ ಸುವಾರ್ತೆಯಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಅರ್ಥ ಆಯ್ತಾ? ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮಗೆ ಹಾಗೆ ಮಾಡ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಈ ನೋಡೋ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಕಂಪ್ಯಾಷನ್, ಕರುಣೆ ತೋರುವಂಥದ್ದಿರಬೇಕು. ಏನು ಕರುಣೆ? ಪಾಪ ಮಾಡಿದಂಥವ್ರನ್ನ, ಅಂದರೆ ಅವರು ಬಂದು ತಮ್ಮ ತಪ್ಪಾಯ್ತು ಎಂಬುದಾಗಿ ಒಪ್ಪಿಕೊಳ್ಳುವಾಗ ಕ್ಷಮಿಸಬೇಕು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿರೋದು. ಆ ಕ್ಷಮಿಸಬೇಕು ಅಂತ ಹೇಳಿದಾನೆ ಅಂತೇಳಿ ಒಂದು ವೇಳೆ ನೀವು ನೀನು ಇದು ಮಾಡಿದಲ್ಲ ಬಾಯಲ್ಲಿ ನೀನು ಕ್ಷಮಿಸ್ತೀನಿ ಅಂತ ಕರೀಲಿಕ್ಕೆ ಹೋಗ್ಬೇಡಿ. ಅರ್ಥತ್ತಲ್ಲ, ಅವ್ರಿಗೆ ಮನವರಿಕೆ ಆಗಬೇಕು ನಾನು ತಪ್ಪು ಮಾಡಿದ್ದಾನೆ ಅಂತೇಳಿ ಅವ್ರು ಬಂದು ನಾನು ತಪ್ಪಾಯಿತು ಸಹೋದರ ಎಂಬುದಾಗಿ ಕೇಳಿಕೊಳ್ಳುವಾಗ ನಾವು ಕ್ಷಮಿಸಬೇಕು. ಅಂದರೆ ದೇವರ ವಾಕ್ಯದಲ್ಲಿ ಅದಕ್ಕೆಲ್ಲ ಆಧಾರ ಉಂಟು. ಓಕೆ, ಇಲ್ಲೇ 18ನೇ ವರ್ಷದಲ್ಲಿ ನೋಡುವ ಸಮಯದಲ್ಲಿ ಎಷ್ಟು ಸಾರಿ ನಾನು ತಪ್ಪು ಮಾಡ್ತಾನೆ, ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿ ಅಂತ ಕೇಳ್ತಾನೆ ಪೇತ್ರ. 7 ಸಾರಿ ಎಲ್ಲ 70 ಸಾರಿ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದೆ. ಇನ್ನೊಂದು ವಚನದಲ್ಲಿ ಒಬ್ಬ ಸಹೋದರ ತಪ್ಪು ಮಾಡಿ ನನಗೆ ಪಶ್ಚಾತ್ತಾಪವಾಯಿತು, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ಳುವಾಗ ನೀನು ಕ್ಷಮಿಸಿ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡುವಂತರಾಗಿದ್ದೇವೆ. ಅಂದರೆ ಅರ್ಥ, ತಪ್ಪು ಮಾಡತಕ್ಕಂಥ ವ್ಯಕ್ತಿಗೆ ತಪ್ಪಿನ ಮನವರಿಕೆಯಾಗಿ ಬಂದು ನಾನು ತಪ್ಪಾಯಿತು ಎಂಬುದಾಗಿ ಕೇಳುವಾಗ ಕ್ಷಮಿಸುವಂಥದ್ದಾಗಿರಬೇಕು. ನಮ್ಮನ್ನು ದೇವರು ಹಾಗೆ ಕ್ಷಮಿಸಿರುವಂಥದ್ದು ನಾವೇನು ಮಾಡಿದ್ವಿ, ನಾವು ಅದೇ ರೀತಿ ಮಾಡ್ಕೋಬೇಕು. ಈಗ ದೇವ್ರ ಸನ್ನಿಧಾನಕ್ಕೆ ಹೋದಾಗ, ದೇವ್ರ ಸನ್ನಿಧಾನಕ್ಕೆ ಬಂದಾಗ ಅರಕೆ ಮಾಡ್ಕೊಳ್ಬೇಕು. ದೇವರೇ, ನಾನು ಇಂಥ ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅರಕೆ ಮಾಡ್ಕೋಬೇಕು. ಆಗ ದೇವ್ರಿಗೆ ಕ್ಷಮಿಸುವಂಥದ್ದು ಅಲ್ವೇ? ದೇವ್ರಿಗೆ ಕ್ಷಮಿಸ್ತಾನೆ, ಏನು ಮಾಡ್ಕೊಂಡವ್ರು ಎಂಬುದಾಗಿ ಸುಮ್ಮನೆ ಮಾಡ್ಕೊಂಡೋದ್ರೆ ಕ್ಷಮಿಸ್ತಾನೆ ಎಂಬುದಾಗಿ ಎಂದಿಗೂ ತಿಳ್ಕೊಳ್ಬೇಡ್ರಿ. ಆದರೆ ದೇವ್ರ ಹತ್ರ ಬಂದು ಕ್ಷಮಾಪಣೆ ಕೇಳುವಂತಹ ಒಂದು ಸ್ಥಿತಿ ನಮಗಿರ್ಬೇಕು. ಅಂದ್ರೆ ಅರ್ಥ, ಮುರಿಯಲ್ಪಟ್ಟು ತಗ್ಗಿಸಲ್ಪಟ್ಟು ಕರ್ತನೆ ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಿತ್ತು ಎಂಬುದಾಗಿ ಕನ್ಫ್ಯೂಸ್ ಮಾಡಬೇಕು, ಅರಕೆ ಮಾಡಬೇಕು. ಆಗ ದೇವರ ಆಶೀರ್ವಾದ ಉಂಟಾಗುವಂಥದ್ದು, ಕ್ಷಮಾಪಣೆ ಉಂಟಾಗುವಂಥದ್ದು. ಇಲ್ಲ ಹಂಗೇನೆ ನಿಮ್ಮನ್ನೆಲ್ಲರನ್ನೂ ಸಹ ನೀವು ಅರಕೆ ಮಾಡದೆ ಕ್ಷಮಿಸ್ತಾನೆ ಎಂಬುದಾಗಿ ಎಂದಿಗೂ ತಿಳ್ಕೊಳ್ಬೇಡ್ರಿ. ನಮ್ಮ ತಪ್ಪುಗಳನ್ನು ಅರಕೆ ಮಾಡಿದ್ರೆ ಮಾತ್ರ ನಮ್ಮನೆ ಕ್ಷಮಿಸುವುದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಅದೆಲ್ಲ ಡೀಟೇಲಾಗಿ ಹೋದ್ರೆ ತುಂಬ ವಿಷಯಗಳುಂಟು. ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ದಾವೀದನು ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ಅವನ ಒಂದು ಸ್ಥಿತಿ ಹೇಗಿತ್ತು ಎಂಬುದಾಗಿ ಆತನು ಹೇಳುತ್ತಾನೆ. ಅರಿಕೆ ಮಾಡಬೇಕೆಂಬುದರ ಅರ್ಥ ನಾವು ತಪ್ಪುಗಳನ್ನು ಒಪ್ಕೋಬೇಕು ದೇವರ ಮುಂದೆ. ನಾವು 32ನೇ ಕೀರ್ತನೆಗೆ ಬರುವಾಗ ಅಲ್ಲಿ ಅವನ ಅನುಭವದಲ್ಲಿ ಹೇಳುವಂಥ ಮಾತು ನೋಡಿ,
3ನೇ ವಚನ, ನಾನು ನನ್ನ ಪಾಪಗಳನ್ನು ಅರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಗಮನಿಸಿ, ಅಲ್ಲಿ ನಾನು ನನ್ನ ಪಾಪಗಳನ್ನು ಅರಕೆ ಮಾಡದೇ ಇದ್ದಾಗ, ಒಪ್ಪಿಕೊಳ್ಳದೇ ಇದ್ದಾಗ, ಕನ್ಫೆಸ್ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಅಂದ್ರೆ ಅರ್ಥ ಏನು? ಅರಕೆ ಮಾಡಿಕೊಳ್ಳದೇ ಇರುವ ಸಮಯದಲ್ಲಿ ದೇವರ ಶಿಕ್ಷಾಸ್ತವು ಆತನ ಮೇಲೆ ಇತ್ತು, ಆತನ ಎಲುಬುಗಳು ಸವೆದು ಹೋಗ್ತಾ ಇತ್ತು ಎಂಬುದಾಗಿ ನೋಡುವಂತರಾಗಿದೆ. ಆಗ ತೀರ್ಮಾನ ಮಾಡಿಕೊಂಡಂತೆ 5ನೇ ವಚನ ನೋಡುತ್ತೇವೆ, ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ದೇವರಿಗೆ ಮಹಿಮೆ ಉಂಟಾಗಲಿ. ಒಪ್ಪಿಕೊಂಡ್ರೆ ದೇವರು ಪರಿಹರಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರೊಂದಿಗೆ ನಮ್ಮ ಸ್ಥಿತಿ ಹಂಗೇನೆ. ಮತ್ತೊಬ್ಬ ವಿಶ್ವಾಸಿ ಒಂದು ವೇಳೆ ತಪ್ಪು ಮಾಡಿ ಅವನು ಕ್ಷಮಾಪಣೆ ಬೇಕಾದ್ರೆ ಆ ತಪ್ಪು ಯಾರ ವಿರುದ್ಧ ತಪ್ಪು ಮಾಡಿದ್ರೆ ಆ ಸಹೋದರನ ಹತ್ರ ಹೋಗಿ ಕ್ಷಮಾಪಣೆ ಕೇಳಿಕೊಳ್ಳುವಾಗ ಅವನು ಕ್ಷಮಿಸಬೇಕು. ಇದು ಪ್ರಿನ್ಸಿಪಲ್. ಓಕೆ, ಇದು ಒಂದು ನಿಯಮ. ನಾವೀಗ ತಪ್ಪು ಮಾಡಿದ್ದೇವೆ, ದೇವರ ಹತ್ರ ಹೋಗಿ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಬೇಕು ಅಂತ ಇಟ್ಕೊಳ್ಳಿ. ಓಕೆ, ಆಗ ದೇವರು ಕ್ಷಮಿಸುತ್ತಾನೆ. ಅದೇ ಪ್ರಕಾರ ನಮಗೊಬ್ಬರು ವಿರುದ್ಧವಾಗಿ ತಪ್ಪು ಮಾಡಿದ ಅಂತ ಇಟ್ಕೊಳ್ಳಿ, ನಮಗೆ ಕ್ಷಮಿಸಲಿಕ್ಕೆ ಮನಸ್ಸಿರ್ತದೆ. ಓಕೆ, ಅವನು ಬಂದು ಕ್ಷಮಾಪಣೆಯನ್ನು ಕೇಳಿಕೊಳ್ಳುವಂತನಾಗಿರ್ಬೇಕು. ಹಾಗೆ ಇವನು ಕ್ಷಮಿಸದೇ ಇದ್ರೆ ಪರಲೋಕದ ದೇವರು ಇವನು ತಪ್ಪುಗಳನ್ನ ಕ್ಷಮಿಸೋದಿಲ್ಲ. ಕ್ಷಮಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದೆ. ಇದು ಪ್ರಿನ್ಸಿಪಲ್, ಇದು ನಿಯಮ. ಓಕೆ, ಅದರಿಂದ ಕ್ಷಮಿಸ್ಬಿಡಿ ಅಂತ ಹೇಳುವಾಗ ಅವನು ಕೇಳ್ಕೊಳ್ಳೋದು ಹೆಂಗೆ ಕ್ಷಮಿಸೋಕ್ಕಾಗ್ತದೆ? ಅವನಿಗೆ ಇಲ್ವಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಮನವರಿಕೆ ಆಗಿಲ್ವಲ್ಲ, ಇನ್ನು ಕ್ಷಮಾಪಣೆ ಹೆಂಗೆ ಸಿಗ್ತದೆ ಅವನಿಗೆ? ನಾನು ಸರಿಯಾಗಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ. ಅದರಿಂದ ಅವನಿಗೆ ಮನವರಿಕೆ ಆದಮೇಲೆ ಅವನು ಬಂದು ಕೇಳ್ಕೊಂಡ್ಮೇಲೆ ಕ್ಷಮಿಸುವಂಥದ್ದು. ಓಕೆ, ಅಂದರೆ ಪ್ರಾರ್ಥನೆಯಲ್ಲಿ ಕರುಣೆ ಇರಬೇಕಂತ. ಓಕೆ, ಕಂಪ್ಯಾಷನ್ ಇರಬೇಕೆಂಬುದಾಗಿ ನೋಡುತ್ತೇವೆ. ಅಂದರೆ ಇತರರನ್ನು ಕ್ಷಮಿಸುವಂಥವರು ಆಗಿರಬೇಕೆಂಬುದನ್ನು ನೋಡುತ್ತೇವೆ. ಓಕೆ, ನಂತರ ನಾವು ಅಲ್ಲೇ ಬರೋಣ. ಮತ್ತೇನು ಸುವಾರ್ತೆ 6ನೇ ಅಧ್ಯಾಯಕ್ಕೆ 13ನೇ ವಚನ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನೋಡುತ್ತೇವೆ. 9ನೇ ವಚನ, ಲೀಡ್ ಅಸ್ ನಾಟ್ ಇನ್ ಟು ಟೆಂಪ್ಟೇಷನ್ ಬಟ್ ಡೆಲಿವರ್ ಅಸ್ ಫ್ರಮ್ ಈವಿಲ್ ಅಂತ. ಓಕೆ, ಅಂದರೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಹೇಳುವಾಗ ಡಿಪೆಂಡೆನ್ಸ್ ಅಥವಾ ಅವಲಂಬನೆ, ದೇವರನ್ನು ಅವಲಂಬಿಸಿಕೊಳ್ಳುವಂಥ ಲೀಡಸ್ ಕರ್ತನೆ ನಮ್ಮನ್ನು ನಡೆಸು. ಲೀಡಸ್ ನಾಟ್ ಇನ್ ಟು ಟೆಂಪ್ಟೇಷನ್, ನಾವು ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಕೇಡಿಂದ ತಪ್ಪಿಸು. ಅದರರ್ಥ ಆತನನ್ನು ಅವಲಂಬಿಸಿಕೊಂಡು ಹೋಗುವಂಥದ್ದು, ಆತನ ನಡೆಸುವಿಕೆಯನ್ನು ಅವಲಂಬಿಸಿಕೊಳ್ಳುವಂಥದ್ದು. ಓಕೆ, ಅದರಿಂದ ಅವಲಂಬನೆ ಇರಬೇಕೆಂಬುದಾಗಿ ನೋಡುವಂಥರಾಗಿದ್ದೇವೆ. ನಾನು ಮಾಡಬಲ್ಲೆ, ನಾನು ಜೀವಿಸಬಲ್ಲೆ, ಸೈತಾನ ಎಷ್ಟು ಶೋಧನೆ ಕೊಟ್ಟು ನಾನು ಜಯಿಸ್ತೇನೆ, ಎಂಥ ಸಮಸ್ಯೆ ಬಂದು ಜಯಿಸ್ತೇನೆ, ನಾನೆಂದಿಗೂ ಬಿಡಲ್ಲ ಎಂಬುದಾಗಿ ಹೇಳ್ಕೊಳ್ಬಾರದು. ನಮ್ಮ ಸ್ವಶಕ್ತಿ ಸ್ವಜ್ಞಾನದ ಮೇಲೆ ಎಂದಿಗೂ ಸಹ ಹತ್ತುಕೊಳ್ಳಬಾರದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಂತಿದ್ದೇನೆಂಬುದನ್ನು ಎಣಿಸುವನು ಬೀಳದಂತೆ ಎಚ್ಚರಿಕೆ ಆಗಲಿ. ಯಾವ ವಿಷಯದಲ್ಲಿ ಮಾತಾಡ್ತದೆ? ಶೋಧನೆ ವಿಷಯದಲ್ಲೇ ಮಾತಾಡುವಂಥದ್ದು. ಅದು ಎಲ್ಲಿ ಪ್ರಯೋಗ ಆಗಿರುವಂಥದ್ದು, ಎಲ್ಲಿ ಬರೆಯಲ್ಪಟ್ಟದ ವಚನ ಅಂದರೆ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 13ನೇ ವಚನದಲ್ಲಿ. ಏನು? ಶೋಧನೆ ವಿಷಯದಲ್ಲಿ ಮಾತಾಡ್ತಾ ಬಂದು ಹೇಳುವಂಥದ್ದು, ನಿಂತಿದ್ದೇನೆಂಬುದು ಎಣಿಸುವನು ಬೀಳದಂತೆ ಎಚ್ಚರಿಕೆ ಆಗಿರಲಿ ಎಂಬುದಾಗಿ ಹೇಳುವಾಗ ದೇವರನ್ನು ಅವಲಂಬಿಸಿಕೊಂಡು ಬದುಕಲಿ. ಡಿಪೆಂಡ್ ಅಪಾನ್ ಗಾಡ್, ಡಿಪೆಂಡೆನ್ಸ್ ದೇವರನ್ನು ಅವಲಂಬಿಸಿಕೊಳ್ಬೇಕೆಲ್ಲದಕ್ಕೆಂಬುದನ್ನು ನಾವು ನೋಡುವಂಥರ. ನಾನು ಬದುಕಬಲ್ಲೆ, ನಾನು ಜೀವಿಸಬಲ್ಲೆ, ನಾನು ಕರ್ತನಿಗಾಗಿ ನಿಲ್ಲಬಲ್ಲೆ ಎಂಬುದಾಗಿ ಹೇಳ್ಬೇಡ. ಕರ್ತನೇ ಸಹಾಯ ಮಾಡು, ನಾನು ಶೋಧನೆಗೆ ಬೀಳಬಾರದು, ಕರ್ತನೇ ನನಗೆ ನಿನ್ನ ನಡೆಸುವಿಕೆ ಬೇಕೆಂಬುದಾಗಿ ಕೇಳಿಕೊಳ್ಳುವಂಥದ್ದು. ಓಕೆ, ಅದು ಪ್ರಾರ್ಥನೆಯಾಗಿದೆ ಪ್ರೇರಣೆ. ನಂತರ ಕೊನೆಯದಾಗಿ ಒಂದು ಲೈನ್ ಫುಟ್ ನೋಟಲ್ಲಿ ಸೇರಿಸಲ್ಪಟ್ಟಿದೆ ನೋಡಿ ಕೆಳಗಡೆ. ಓಕೆ, ಮತ್ತೊಂದು ಲೈನು 4ನೇ ಒಂದು ನಂಬರ್ ಇದೆ ನೋಡಿ. ಕೆಲವು ಪ್ರತಿಗಳಲ್ಲಿ ಮುಂದನ ಮಾತುಗಳು ಅವೆ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಒಪ್ಪಿಕೊಳ್ಳುವಂಥದ್ದು, ಕಂಪ್ಲೀಟ್ ಅಕ್ನಾಲೆಡ್ಜ್ಮೆಂಟ್ ಅಂತ. ಓಕೆ, ಫಾರ್ ದೈನ್ ಈಸ್ ದ ಕಿಂಗ್ಡಮ್. ನಿಂದೇ ರಾಜ್ಯ, ನಿಂದೇ ಬಲ, ನಿಂದ ಮಹಿಮೆ ಸದಾಕಾಲ ನಿನ್ನದೇ. ಮಹಿಮೆಯು ನಿನ್ನದೇ, ಬಲವು ನಿನ್ನದೇ, ರಾಜ್ಯವು ನಿನ್ನದೇ ಎಂಬುದಾಗಿ ಅಕ್ನಾಲೆಡ್ಜ್ಮೆಂಟ್ ಅಥವಾ ಒಪ್ಪಿಕೊಳ್ಳುವಂಥದ್ದು.
ಎಲ್ಲ ನೀನೇ ಕರ್ತನೆ, ರಾಜ್ಯವು ನಿನ್ನದೇ, ಬಲವೂ ನಿನ್ನದೇ, ಮಹಿಮೆಯೂ ನಿನ್ನದೇ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ಪ್ರಾರ್ಥನೆಯಲ್ಲಿರಬೇಕಾದಂಥ ಒಂದು ಅಂಶಗಳನ್ನು ನಾವು ನೋಡುತ್ತೇವೆ. ಇದೇ ರೀತಿಯಲ್ಲಿ ರಿಪೀಟ್ ಮಾಡಬೇಕೆಂಬುದರ ಅರ್ಥ ಅಲ್ಲ, ಈ ಅಂಶಗಳಿಂದ ನೀವು ಪ್ರಾರ್ಥನೆ ಕೂಡಿರಬೇಕು ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಇದೇ ರೀತಿಯಾಗಿ ಎಲ್ಲಿಯೂ ಸಹ ಶಿಷ್ಯರು ಪ್ರಾರ್ಥನೆ ರಿಪೀಟ್ ಮಾಡಲಿಲ್ಲ. ಆದರೆ ಈ ಅಂಶಗಳಿಂದ ಕೂಡಿದಂಥ ಪ್ರಾರ್ಥನೆ ಅವರು ಮಾಡಿದರ ಹೊರತಾಗಿ ಇದೇ ರೀತಿ ಈ ರೀತಿಯ ಒಂದು ಈ ಈ ಈ ಲೀಸ್ಟನ್ನೇ ತೆಗೆದುಕೊಂಡು ಅವರು ಎಲ್ಲೂ ಪ್ರಾರ್ಥನೆ ಮಾಡಲಿಲ್ಲ. ನೀವು ಪ್ರಾರ್ಥನೆ ನೋಡಿ ಉದ್ದಕ್ಕೂ ಸಹ ಅಪೋಸ್ತಲರು ಮೊದಲನೇ ಶತಮಾನದ ವಿಶ್ವಾಸಿಗಳಾಗಲಿ, ಅಪೋಸ್ತಲರಾಗಲಿ, ಬಂದಂಥ ಪೌಲನಾಗಲಿ, ದೊಡ್ಡ ಸೇವಕ ಇಡೀ ಪ್ರಪಂಚದ ಹೆಚ್ಚಿನ ಭಾಗಕ್ಕೆ ಸುವಾರ್ತೆ ಮುಟ್ಟಿಸಿದಂಥ ಪೌಲನಾಗಲಿ, ಆತನು ಈ ರೀತಿ ಇಲ್ಲಿ ಹೇಳ್ಕೊಟ್ನಲ್ಲ ಇದೇ ರೀತಿ ಒಂದು ರೀತಿ ಹೀಗೆ ಹೇಸು ಹೇಳಿದ್ರೆ ಅದೇ ಪ್ರಕಾರ ಹೇಳಿ ಪ್ರಾರ್ಥನೆ ಮಾಡೋದು ಎಲ್ಲೂ ಸಹ ಬರೆಯಲ್ಪಟ್ಟಿಲ್ಲ. ಆದರೆ ಏನೆಂಬುದಾಗಿ ಇದರ ಅಂಶಗಳನ್ನ ಅರ್ಥ ಮಾಡಿಕೊಂಡ್ರು. ಈ ಪ್ರಾರ್ಥನೆಯಲ್ಲಿ ಏನೆಲ್ಲ ಅಂಶಗಳಿರಬೇಕೆಂಬುದನ್ನು ಯೇಸು ಕ್ರಿಸ್ತನಿಂದ ಕೇಳಿ ಅದನ್ನು ತಿಳಿದುಕೊಂಡರು. ಅದರಿಂದ ಎಂದಿಗೂ ಸಹ ಹೀಗೆ ಪ್ರಾರ್ಥನೆ ಮಾಡ್ರಿ ಅಂದರೆ ಇದನ್ನು ರಿಪೀಟ್ ಮಾಡಿ ಅಂತ ಅರ್ಥ ಅಲ್ಲ. ಯೇಸು ಕರ್ತನ ಹೇಳುವಂಥದ್ದು ಈ ಪ್ರಾರ್ಥನೆಯಲ್ಲಿ ಇಂತೆಲ್ಲ ಅಂಶಗಳಿರಬೇಕು ಎಂಬುದಾಗಿ ಹೇಳಿದಂಥದ್ದು ಪ್ರೇರೆ. ಅದರಿಂದ ನಮ್ಮ ಪ್ರಾರ್ಥನೆ ಹೀಗಿರಲಿ. ಓಕೆ, ನಮ್ಮ ಪ್ರಾರ್ಥನೆ ಈ ರೀತಿ ಕರ್ತನು ಕಲಿಸ್ಕೊಂಡ ಮಾಡಲ್ ಪ್ರಾರ್ಥನೆ ಆಗಿರಲಿ. 10 ವಿಷಯಗಳನ್ನು ಹೇಳ್ತಾ ಬಂದಿರಲಿ. ಒಂದು, ಫೇತ್ ಇರಬೇಕು, ಪ್ರಾರ್ಥನೆ, ನಂಬಿಕೆ. ಎರಡನೇದು, ವೈಯಕ್ತಿಕ ಸಂಬಂಧ ದೇವರೊಂದಿಗೆ ಇರಬೇಕು. ಮೂರನೇದಾಗಿ ವರ್ಷಿಪ್ ಇರಬೇಕು, ಆರಾಧನೆ. ನಾಲ್ಕನೇದಾಗಿ ನಿರೀಕ್ಷೆ ಇರಬೇಕು, ಎಕ್ಸ್ಪೆಕ್ಟೇಷನ್. ಐದನೇದಾಗಿ ಸಬ್ಮಿಷನ್ ಅಥವಾ ಸಮರ್ಪಣೆ ಇರಬೇಕು, ದೈ ವಿಲ್ ಬಿ ಡನ್, ನಿನ್ನ ಚಿತ್ತ ನೆರವೇರಲಿ ಭೂಲೋಕದಲ್ಲಿ ಎಂತಕ್ಕಂಥ ಒಂದು ಸಮರ್ಪಣೆ ಇರಬೇಕು. ನಂತರ ಪೆಟಿಷನ್, ಮನವಿ, ನಮಗೆ ಇವತ್ತಿನ ಆಹಾರವನ್ನು ದಯಪಾಲಿಸು, ನಮ್ಮ ಅಗತ್ಯತೆಗಳನ್ನುಕ್ಕಾಗಿ ಪ್ರಾರ್ಥಿಸುವಂಥದ್ದು, ಮನವಿ ಮಾಡಿಕೊಳ್ಳುವಂಥದ್ದು. ನಂತರ ಕನ್ಫೆಷನ್, ಅರಿಕೆ ಮಾಡೋದು ಪಾಪಗಳನ್ನು. ನಂತರ ಕಂಪ್ಯಾಷನ್ ಅಂದರೆ ಕರುಣೆ ತೋರುವುದು ಇತರರಿಗೆ, ಅವರ ತಪ್ಪುಗಳನ್ನು ಬಂದು ನಮ್ಮ ಹತ್ರ ಕ್ಷಮಾಪಣೆ ಕೇಳಿಕೊಳ್ಳುವಾಗ ವಿರುದ್ಧ ಮಾಡಿರ್ತಾರೆ, ಆವಾಗ ತಪ್ಪಾಯಿತು ಸಹೋದರ, ತಪ್ಪಾಯಿತು ಸಹೋದರಿ ಎಂಬುದಾಗಿ ಕೇಳಿಕೊಳ್ಳುವಾಗ ಅವ್ರನ್ನ ಕ್ಷಮಿಸುವಂಥದ್ದು. ಓಕೆ, ಕಂಪ್ಯಾಷನ್ ತೋರುವಂಥದ್ದು. ನನಗೂ ಸಹ ಬೇಕು ಕರುಣೆ, ದೇವರ ಕರುಣೆ ಅಂತೇಳಿ ಅವರಿಗೆ ಕರುಣೆ ತೋರುವಂಥದ್ದು ಆಗಿರಬೇಕು. ನಂತರ ದೇವರ ನಡೆಸುವಿಕೆಯನ್ನು ಅವಲಂಬಿಸಿಕೊಂಡಂಥವ್ರಾಗಿರ್ಬೇಕು, ಡಿಪೆಂಡೆನ್ಸ್. ಓಕೆ, ಲೀಡ್ ಅಸ್ ನಾಟ್ ಇನ್ ಟು ಟೆಂಪ್ಟೇಷನ್ ಎಂಬುದಾಗಿ, ಲೀಡ್ ಮಾಡು ಕರ್ತನೆ, ನನ್ನ ಕೈಲ ಆಗೋಲ್ಲ, ನೀನು ಲೀಡ್ ಮಾಡು ಎಂಬುದಾಗಿ ಆತನನ್ನು ಅವಲಂಬಿಸಿಕೊಂಡ್ರು. ನಂತರ ಆತನೇ ರಾಜ್ಯ, ಆತನೇ ಮಹಿಮೆ, ಆತನೇ ಬಲ ಎಂಬುದಾಗಿ ಒಪ್ಪಿಕೊಳ್ಳೋದು, ಅಕ್ನಾಲೆಜ್ಮೆಂಟ್, ಫಾರ್ ದೈನ್ ಈಸ್ ದ ಕಿಂಗ್ಡಮ್. ಇದು ಮಾಡೆಲ್ ಪ್ರೇಯರ್ ಕರ್ತನ ಕಲಿಸ್ಕೊಳ್ಳೋದು. ಈ ವಿಷಯಗಳು ಇದರಲ್ಲಿ ಇರಬೇಕೆಂಬುದಾಗಿ ನೋಡುವಂಥರಾಗಿದ್ದೇವೆ. ಅದರಿಂದ ಕಪಟಿಗಳ ಹಾಗೆ ಮಾಡಬೇಡ್ರಿ, ಜನರು ನೋಡಲಿ ಅಂತ ಅವರು ಮಾಡ್ತಾರೆ, ಅದರಿಂದ ನಾವು ಜನರು ನೋಡಲಿ ಅಂತ ಪ್ರಾರ್ಥನೆ ಮಾಡಬಾರ್ದು. ಎರಡನೇದು, ಬಹಳ ಮಾತುಗಳು ಸುಮ್ಮನೆ ಆಡಲಿಕ್ಕೆ ಹೋಗಬಾರ್ದು. ಓಕೆ, ಎಲ್ಲ ನಮಗೆ ಏನು ಬೇಕು ಅಂತ ತಂದೆಗೆ ಗೊತ್ತಿದೆ, ಆದರೆ ಪ್ರಾರ್ಥನೆಯಲ್ಲಿ ನಿಮಗೆ ಈ ವಿಷಯಗಳು ಒಳಗೊಂಡದ್ದಾಗಿರಬೇಕೆಂಬುದಾಗಿ ಕರ್ತನೆಯಲ್ಲಿರುವಾಗ ನಾವು ಆ ರೀತಿ ಹೋಗುವಂಥರಾಗಿರೋಣ. ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನ ಸಹಾಯ ಬೇಕು. ಓಕೆ, ನಾನು ಆ ವಿಷಯ ಹೇಳಬೇಕು ಅಂತಿದೆ, ನನಗೆ ಸಮಯ ಆಗ್ತಾಯಿದೆ. ಪವಿತ್ರಾತ್ಮನ ಪ್ರೇರಣೆ ಭಾಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ತಕ್ಕ ಪ್ರಕಾರ ನಾವು ಏನು ಬೇಡ್ಕೊಳ್ಬೇಕಂತ ನಮಗೆ ಗೊತ್ತಿಲ್ಲ ಅಂತೆ. ಪವಿತ್ರಾತ್ಮನು ಸಹಾಯ ಮಾಡಿದ್ರೆ, ಅದರಿಂದ ಪವಿತ್ರಾತ್ಮ ಪ್ರೇರಣೆಯಿಂದ ಪ್ರಾರ್ಥಿಸಿರಿ ಎಂಬುದಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಪವಿತ್ರಾತ್ಮನಿಂದ ಪ್ರಾರ್ಥಿಸಿರಿ ಎಂಬುದಾಗಿ ಯೂದನ ಪತ್ರಿಕೆ 1ನೇ ಅಧ್ಯಾಯ ಇರುವಂಥದ್ದು 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಪವಿತ್ರಾತ್ಮನ ಒಂದು ನಿಯಂತ್ರಣದಲ್ಲಿ ಪ್ರಾರ್ಥಿಸುವಂಥರಾಗಿರಬೇಕು. ನಂತರ ದೇವರ ಚಿತ್ತಾನುಸಾರವಾಗಿ ಬೇಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆ ಪ್ರಾರ್ಥನೆಯಿಂದ ದೇವರು ಮಹಿಮೆ ಹೊಂದುತ್ತಾನೆ, ಫಲ ಕೊಡುತ್ತಾನೆ. ಅದರಿಂದ ಎಂದಿಗೂ ಸಹ ಬೇರೆಯವರು ನೋಡಲಿ ಅಂತ ಎಂದಿಗೂ ಪ್ರಾರ್ಥನೆ ಮಾಡುವಂಥದ್ದು ಬೇಡ. ದೇವರಿಗೆ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವಿನಲ್ಲಿ ಮಾಡೋಣ. ನಂತರ ಬಹಳ ಮಾತುಗಳಾಡಿದ್ರೆ ಕೇಳ್ತಾನೆ ಎಂಬುದಾಗಿ ಅಜ್ಞಾನಿಗಳಿಗೆ ಎಂದಿಗೂ ನೆನೆಸ್ಕೊಳ್ಳೋದು ಬೇಡ. ಸುಮ್ಮನೆ ಆಡುವಂಥದ್ದು ಮಾತುಗಳನ್ನ ಆಡೋದ್ಲಿ ಬೇಡ, ರಿಪಿಟೇಷನ್ ಬೇಡ. ಓಕೆ, ನಮ್ದೆಲ್ಲ ಅವನಿಗೆ ಗೊತ್ತಿದೆ. ಅದರಿಂದ ನಾವು ಪ್ರಾರ್ಥನೆ ಒಂದು ಮಾಡೆಲ್ ಪ್ರೇಯರ್ ಕರ್ತನ ಕೊಟ್ಟಿದ್ದಾನೆ. ಆ ವಿಷಯಗಳು ಒಳಗೊಂಡಂಥದ್ದು ಪ್ರಾರ್ಥನೆ ನಮ್ಮದಾಗಲಿ ಆಗಿರುವಂಥ ಕರ್ತನ ನಡೆಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮೆಯಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂಥರಾಗಿರೋಣ.